ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್ನ ಎಲ್ಲ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ್ ಅಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತಹ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞದಲ್ಲಿ ನಾವೆಲ್ಲರೂ ಒಟ್ಟಾಗಿ ಮುಂದುವರಿಯೋಣ ಅಂತ ಹೇಳ್ತಾ, ಈ ನಮ್ಮ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ಸ್ ಚೈತನ್ಯವನ್ನು ಆವಾಹನೆಯನ್ನು ಮಾಡೋಣ. ಈ ಬ್ರಹ್ಮಾಂಡದಲ್ಲಿ ಯಾರೆಲ್ಲ ಬ್ರಹ್ಮಶ್ರೀಗಳು ಅಂತ ಇದ್ದಾರೆ, ಗ್ರ್ಯಾಂಡ್ ಮಾಸ್ಟರ್ಸ್ ಅಂತ ಇದ್ದಾರೆ, ಅವರೆಲ್ಲರ ಚೈತನ್ಯವನ್ನು ಕೂಡ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಆಸ್ಟ್ರಲ್ ಪಿರಾಮಿಡ್ಗಳನ್ನ, ಆಸ್ಟ್ರಲ್ ಕ್ರಾಪ್ ಸರ್ಕಲ್ಗಳನ್ನ, ಆಸ್ಟ್ರಲ್ ಕ್ರಿಸ್ಟಲ್ಗಳನ್ನ, ಅವುಗಳ ಶಕ್ತಿಯನ್ನ ಆವಾಹನೆಯನ್ನು ಮಾಡೋಣ. ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡುತ್ತಾ, ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ವಿಶ್ವಮೂಲ ಚೈತನ್ಯ ಭಗವಂತನನ್ನ ಆವಾಹನೆಯನ್ನು ಮಾಡುತ್ತಾ, ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಏಕತ್ವ ಸ್ಥಿತಿಯಲ್ಲಿ ಈ ಒಂದು ಧ್ಯಾನ ಯಜ್ಞದಲ್ಲಿ ನಾವು ಮುಂದುವರಿಯೋಣ ಅಂತ ಹೇಳ್ತಾ, ಕೃಷ್ಣನ ಪ್ರೇರಣೆಯಂತೆ ನಾವೆಲ್ಲರೂ ಈಗ ಭಗವದ್ಗೀತೆ ಚಿಂತನೆಯನ್ನು ಮಾಡ್ತಾ ಇದ್ವಿ. ಮಾಸ್ಟರ್ಸ್ ಎಲ್ಲರೂ ಯಾರಿಗೆಲ್ಲ ಇಂಟರ್ನೆಟ್ ವ್ಯವಸ್ಥೆ ಚೆನ್ನಾಗಿದೆ ವಿಡಿಯೋ ಆನ್ ಮಾಡ್ಕೊಳ್ಳಿ, ಆಯ್ತಾ. ನಾವೆಲ್ಲ ಏನೋ ಭಗವದ್ಗೀತೆ ಚಿಂತನೆಯನ್ನು ಮಾಡ್ತಾ ಇದ್ವಿ. ಭಗವದ್ಗೀತೆಯಲ್ಲಿ ಈಗಾಗಲೇ 4ನೇ ಅಧ್ಯಾಯ, 4ನೇ ಅಧ್ಯಾಯದಲ್ಲಿ ಕೃಷ್ಣ ತಾನು ಹೇಳ್ತಾ ಇದ್ದಾನೆ, ನೋಡು, ಭಗವಂತ ಅನ್ನೋರು ನೂರಾರು ಜನ, ಸಾವಿರಾರು ಜನ ಅಂತ ಭಗವಂತ ಅನ್ನೋರು ಇಲ್ಲ. ಇರುವುದು ಒಬ್ಬನೇ ಭಗವಂತ. ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲವನ್ನ ಸೃಷ್ಟಿ ಮಾಡುವವನು ನಾನೇ. ಅದನ್ನ ಪಾಲನೆ ಮಾಡಿ ಕೊನೆಗೆ ಅದನ್ನು ಸಂಹಾರ ಮಾಡುವವನು ನಾನೇ. ಎಲ್ಲರೊಳಗೆ ನಿಂತು ಎಲ್ಲವನ್ನ ಮಾಡಿಸುವವನು ನಾನೇ. ಮತ್ತೆ ಇದ್ದಾರಲ್ಲಪ್ಪ ಇವತ್ತು ದೇವತೆಗಳು ಅಂತ ಇದ್ದಾರೆ, ಅವರು ಇವರು ಬೇಕಾದಷ್ಟು ಜನ ಇದ್ದಾರಲ್ಲ, ಎಲ್ಲರನ್ನ ಪೂಜೆ ಮಾಡ್ತಾ ಇದ್ದಾರಲ್ಲ. ಮತ್ತೆ ಅವ್ರ ಕಥೆ ಏನು ಅಂತ ಅವರಿಗೆ ಸರಿಯಾಗಿ ತಿಳಿದಿಲ್ಲ, ಅವರಿಗೆ ಜ್ಞಾನ ಇಲ್ಲ, ಸರಿಯಾಗಿ ತಿಳ್ಕೊಂಡಿಲ್ಲ. ಅದು ನಿಜವಾದ ಆಧ್ಯಾತ್ಮಿಕ ಸಾಧನೆ ಅಲ್ಲ. ಅದಕ್ಕೆ ಹೇಳಿದ್ದು ನಿನಗೆ ಸರಿಯಾಗಿ ತಿಳಿದು ವಿಚಾರ ಮಾಡು, ಸರಿಯಾಗಿ ತಿಳ್ಕೊಂಡು ಧ್ಯಾನ ಮುಂದುವರಿಬೇಕು ಅಂತ ಹೇಳಿ. ಹಾಗಾಗಿ ಭಗವಂತ ಹೇಳ್ತಾ ಇದ್ದಾನೆ, ನೋಡು, ಹಾಗಾಗಿ ಇಡೀ ಬ್ರಹ್ಮಾಂಡವನ್ನು ಆಳ್ತಾ ಇರುವುದು ಒಬ್ಬನೇ ಭಗವಂತ, ಅದು ನಾನೇ ಆಗಿದ್ದೇನೆ. ಮತ್ತೆ ಬೇರೆಯವ್ರನ್ನ ಪೂಜೆ ಮಾಡಬಾರ್ದಾ? ಅಲ್ಲ, ನಾನು ಪೂಜೆ ಮಾಡಬಾರ್ದು ಅಂತ ಹೇಳಿಲ್ಲ, ಆದರೆ ತಿಳಿದು ಪೂಜೆ ಮಾಡು, ತಿಳಿದು ಪೂಜೆ ಮಾಡು. ಅಲ್ಲ, ಮತ್ತೆ ನಿನ್ನ ಪೂಜೆ ಅಲ್ಲ, ನಿನ್ನನ್ನೇ ಯಾಕೆ ಪೂಜೆ ಮಾಡಬೇಕು? ನಾವು ಬೇರೆಯವ್ರನ್ನ ಪೂಜೆ ಮಾಡ್ತೇವೆ, ಆದ್ರೆ ಅವರನ್ನು ಪೂಜೆ ಮಾಡಿದಾಗ ನಮಗೆ ಬೇಕಾಗಿದ್ದೆಲ್ಲ ಸಿಕ್ಕಿದೆಯಲ್ಲ. ಹೌದು, ಅವರಿಗೆ ನಿನಗೆ ಬೇಕಾಗಿದ್ದು ಸಿಕ್ಕಿದೆ. ಅದನ್ನು ಕೊಟ್ಟಿದ್ಯಾರು? ಅವರಲ್ಲ, ನಾನೇ. ಅವರೊಳಗೆ ಕೂತು ಅದನ್ನ ಕೊಟ್ಟಿದ್ದು ನಾನೇ. ಆದ್ರೆ ಆ ಜ್ಞಾನ ನಿನಗಿಲ್ಲ ಅಷ್ಟೇ ಅಲ್ಲ. ನೀನು ಹೋಗ್ತೀಯಲ್ಲ ಅವ್ರ ಹತ್ರ ಹೋಗಿ ನೀನೇ ದೇವರು ಅಂತ ಹೇಳಿದಾಗ ನಿಜವಾಗ್ಲೂ ಅವರಿಗೆ ನಿನ್ನ ಮೇಲೆ ಪ್ರೀತಿ ಬರೋಲ್ಲ, ಬದಲಾಗಿ ಅವರು ಬೇಜಾರು ಮಾಡ್ಕೊಳ್ತಾರೆ. ಯಾಕೆಂದ್ರೆ ಅವರೆಲ್ಲರೂ ನನ್ನ ಭಕ್ತರೇ. ನೀನು ಹೇಗೆ ಜೀವ ಇದ್ದೀಯೋ ಹಾಗೆ ಸಮಸ್ತ ದೇವಾನ ದೇವತೆಗಳು ಎಲ್ಲರೂ ಅವರು ಜೀವರೇ. ಇವತ್ತಿನ ಅವರ ಅಸ್ತಿತ್ವಕ್ಕೂ ಒಂದು ದಿನ ಅಂತ್ಯ ಅನ್ನೋದಿದೆ. ನೀನು ಇಲ್ಲಿ 50, 60, 70, 80 ವರ್ಷ, 100 ವರ್ಷ ಬದುಕಬಹುದಷ್ಟೇ. ಅವರು ಲಕ್ಷಾಂತರ ವರ್ಷ, ಕೋಟ್ಯಾಂತರ ವರ್ಷ ಬದುಕ್ತಾರೆ. ಕಲ್ಪಾಂತ್ಯದವರೆಗೆ ಇರ್ತಾರೆ ಕೆಲವರು. ಈ ಶಿವ, ರುದ್ರ ಇವರೆಲ್ಲ ಕಲ್ಪಾಂತ್ಯದವರೆಗೆ ಇರ್ತಾರೆ. ಬ್ರಹ್ಮದೇವರು ಕಲ್ಪಾಂತ್ಯದವರೆಗೆ ಇರ್ತಾರೆ. ಹಾಗೆ ಮನ್ವಂತರಾಧಿಪತಿಗಳು ಒಂದೊಂದು ಮನ್ವಂತರದಷ್ಟು ಇರ್ತಾರೆ. ನಂತರ ಏನಾಗ್ತಾರೆ? ನಿನ್ನ ಹಾಗೆ ಅವರು ಜೀವರು ಕೊನೆಗೆ ನನ್ನನ್ನೇ ಬಂದು ಸೇರ್ತಾರೆ. ಅಂದ್ರೆ ಅವರು ಮೋಕ್ಷಕ್ಕೆ ಬಂದು ಸೇರ್ತಾರೆ. ಆದ್ರೆ ಮತ್ತೆ ಅವರೆಲ್ಲ ಅಲ್ಲಿ ಹೋಗಿ ಕೂತಿದ್ದಾರಲ್ಲ, ಹೇಗೆ ಕೂತಿದ್ದಾರೆ? ತಪಸ್ಸು ಮಾಡಿದ್ದಾರಯ್ಯ. ಲಕ್ಷ ಲಕ್ಷ, ಕೋಟಿ ಕೋಟಿ, ಕಲ್ಪಗಳಷ್ಟು ಕಾಲ ಕೂತು ತಪಸ್ಸು ಮಾಡಿದ್ದಾರೆ. ಬ್ರಹ್ಮದೇವರು ತನ್ನ ಜೀವಮಾನದಲ್ಲಿ 50 ವರ್ಷ ಬರೀ ತಪಸ್ಸೆ ಮಾಡಿದ್ದಾನಂತೆ ಬ್ರಹ್ಮದೇವರು. ಮತ್ತೆ ಇವಾಗ ಮತ್ತಿಷ್ಟೆಲ್ಲ ನಡೀತಾ ಇದೆಯಲ್ಲ, ಅವನು 51ನೇ ವರ್ಷ ನಡೀತಾ ಇದೆ ಅಂತ. ಯಾರಿಗೆ? ಬ್ರಹ್ಮದೇವರಿಗೆ. ಹಾಗೆ ಅವರೆಲ್ಲ ತಪಸ್ಸು ಮಾಡಿ ಅಷ್ಟು ಎತ್ತರಕ್ಕೆ ಏರಿದ್ದಾರೆ. ಹಾಗಾಗಿ ಅವರೆಲ್ಲರೂ ಜೀವರೇ.
ಅವರನ್ನೆಲ್ಲ ಆರಾಧನೆ ಮಾಡುವಾಗ ನಿನ್ನ ತಲೆಯಲ್ಲಿ ಇರಬೇಕೇನು ಅಂತಂದ್ರೆ, ಸರ್ವದೇವ ನಮಸ್ಕೃತ್ಯಂ ಕೇಶವಂ ಪ್ರಚಿಗತ್ತಿದಿ. ಅಂದ್ರೆ ಯಾರನ್ನೇ ನೀನು ಆರಾಧನೆ ಮಾಡು, ಅವರೊಳಗೆ ಕೊಡ್ತಾ ಇರೋದು ನಾನೇ. ಸರ್ವಶಕ್ತನಾದ ಪರಮಾತ್ಮ, ವಿಶ್ವರೂಪಿಯಾದ ಭಗವಂತನೇ ಎಲ್ಲವನ್ನ ಕೊಡ್ತಾ ಇದ್ದಾನೆ ಅನ್ನುವ ಪರಿಜ್ಞಾನ ಇಟ್ಕೊಳ್ಬೇಕು ನೀನು. ಹೇಗೆ ಈಗ ಉದಾಹರಣೆಗೆ ಎಲೆಕ್ಟ್ರಾನಿಕ್ ವಸ್ತುಗಳಿದ್ದಾವೆ. ಫ್ಯಾನ್ ಇದೆ, ಫ್ರಿಡ್ಜ್ ಇದೆ, ಹ ಮಿಕ್ಸಿ ಇದೆ, ಎಲ್ಲವೂ ಇದೆ. ಎಲ್ಲವೂ ಒಂದೊಂದು ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾವೆ. ಆದರೆ ಆ ಎಲ್ಲಾ ಯಂತ್ರಗಳ ನಡುವೆ ಒಳಗೆ ಶಕ್ತಿಯಾಗಿ ಕೆಲಸ ಮಾಡ್ತಾ ಇರೋದು ಯಾವುದು? ಒಂದೇ ವಿದ್ಯುತ್ ಶಕ್ತಿ. ಎಲ್ಲದರ ಬೇರೆ ಬೇರೆ ಕೆಲಸ ಮಾಡ್ತಾ ಇರುವುದು, ಒಂದೊಂದು ರೀತಿಯ ಉಪಯೋಗ ಕೊಡ್ತಾ ಇರಬಹುದು ನಿಜ. ಆದರೆ ಅದು ಬರೀ ಆ ವಿದ್ಯುತ್ ಶಕ್ತಿ ಇಲ್ಲದೆ ಅದು ನಿಷ್ಪ್ರಯೋಜಕ. ಕರೆಂಟ್ ಹೋಯ್ತು ಅಂದ್ರೆ ಸ್ಟಾಪ್ ಆಗ್ತದೆ. ಹಾಗೆ ಎಲ್ಲರೂ ಎಲ್ಲವನ್ನು ಮಾಡ್ತಾ ಇದ್ದಾರೆ ನಿಜ. ಆದರೆ ಅವರ ಒಳಗೆ ನಿಂತು ಮಾಡಿಸ್ತಾ ಇರೋದು ನಾನು. ನೀನು ನಿನ್ನ ಒಳಗೂ ಕೂತು ನಿನ್ನನ್ನು ಮಾಡಿಸ್ತಾ ಇರೋದು ನಾನೇ. ಯಾರೋ ನಿನಗೆ ಬೈದ್ರು, ಅವನು ಬೈದಿದ್ದಲ್ಲ, ಅವನೊಳಗೆ ಪ್ರೇರಣೆ ಮಾಡಿ ನಾನು ಬಯಸಿದೆ. ಯಾರೋ ನಿನಗೆ ಹೊಗಳಿದ್ರು, ಅವನು ಹೊಗಳಿದ್ದಲ್ಲಯ್ಯ, ನಾನೇ ಅವನ ಒಳಗೆ ಪ್ರೇರಣೆ ಮಾಡಿ ಅವನಿಂದ ನಾನು ಹೊಗಳಿಸಿದೆ. ಇದೇ ಬ್ರಹ್ಮಜ್ಞಾನ, ಆತ್ಮಜ್ಞಾನ. ಇದನ್ನ ಯಾರು ತಿಳಿದಿರ್ತಾನೆ ಅವನೇ ನಿಜವಾದ ಕರ್ಮಯೋಗಿ. ಏನೇ ಆಗ್ಲಿ, ಯಾರು ಏನೇ ಮಾಡ್ಲಿ, ಅವರೊಳಗೆ ಕೂತು ಭಗವಂತ ನನಗೆ ಹೀಗೆ ಮಾಡಿಸ್ತಾ ಇದ್ದಾನೆ, ಇದರಿಂದ ನನಗೇನೋ ಜ್ಞಾನ ಬರಬೇಕಾಗಿದೆ, ಏನೋ ನಾನು ತಿಳ್ಕೊಳ್ಬೇಕಾಗಿದೆ ಅಂತ ಹೇಳಿ ಒಬ್ಬ ಕರ್ಮಯೋಗಿಯಾದವನು ಅದನ್ನ ಯೋಚನೆ ಮಾಡ್ತಾನೆ, ತಿಳ್ಕೊಳ್ತಾನೆ ಅಂತ ಹೇಳ್ತಾ, ಹಾಗಾಗಿ ಅದು ಒಬ್ಬ ಕರ್ಮಯೋಗಿಯಾದವನಿಗೆ ಅಂದ್ರೆ ಕರ್ಮ ಮಾರ್ಗದಲ್ಲಿ ಇರುವವನು ಅದನ್ನು ಆಚರಿಸಬೇಕಾಗ್ತದೆ ಅಂತ ಹೇಳ್ತಾ, ಈ ಬಹುದೇವತಾ ಆರಾಧನೆ ಅಂತಂದ್ರೆ, ಹಾಗಾದ್ರೆ ಅವ್ರನ್ನೆಲ್ಲ ನಾವು ಆರಾಧನೆ ಮಾಡ್ತೀವಲ್ವ, ಅದನ್ನ ಯಾಕೆ ಮಾಡಬಾರ್ದು? ಹಂಗಾದ್ರೆ ಅದು ನಿಜವಾದ ಆಧ್ಯಾತ್ಮಿಕ ಸಾಧನೆ ಅಲ್ವಾ? ಆಧ್ಯಾತ್ಮಿಕ ಸಾಧನೆಯಲ್ಲಿ ನೂರಾರು ದಾರಿ ಇದೆಯಪ್ಪ. ನನಗೆ ಯಾವುದೋ ಒಂದು ದೇವರಪ್ಪ, ನನಗೆ ಬಹಳಷ್ಟು ಕಷ್ಟ ಇದೆ, ಆ ಮನೆ ಮಠ ದುಡ್ಡು ಕಾಸು ಸಂಸಾರ ಏನೇನೋ ಇದೆ ತಾಪತ್ರೆಯ, ಆ ದೇವಸ್ಥಾನಕ್ಕೆ ಹೋದ್ಮೇಲೆ, ಆ ದೇವರಿಗೆ ಹೋದ್ಮೇಲೆ, ವಾರ ವಾರ ಹೋಗ್ತೀನಿ, ತಿಂಗಳ ಹೋಗ್ತೀನಿ, ನನಗೆ ಮನಸ್ಸಿಗೆ ಬಂದಾಗೆಲ್ಲ ಹೋಗ್ತೀನಿ, ಕಷ್ಟ ಬಂದಾಗೆಲ್ಲ ಹೋಗ್ತೀನಿ. ಅಲ್ಲಿ ಹೋದ್ಮೇಲೆ ನನಗೆ ತುಂಬಾ ಒಳ್ಳೇದಾಗಿದೆ. ಹಾಗಾದ್ರೆ ಹೋಗೋದೇ ತಪ್ಪ? ಅದು ಆಧ್ಯಾತ್ಮಿಕ ಸಾಧನೆ ಅಲ್ವಾ ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ಇಲ್ಲ, ಅದಲ್ಲ ನಿಜವಾದ ಆಧ್ಯಾತ್ಮಿಕ ಸಾಧನೆ, ಅದಲ್ಲ. ನೀನು ಅದರಿಂದ ಮೇಲಕ್ಕೆ ಏರ್ತಾ ಇಲ್ಲ. ನಿನಗೆ ಕಷ್ಟ ಬಂದಿದೆ, ತಾತ್ಕಾಲಿಕವಾಗಿ ಅವರು ನಿನ್ನ ಕಷ್ಟವನ್ನು ಪರಿಹಾರ ಮಾಡಿದ್ದಾರೆ, ಆದ್ರೆ ನಿನ್ನ ಕರ್ಮವನ್ನ ಕ್ಲಿಯರ್ ಮಾಡಿಲ್ಲ ಅವರು. ನಿನ್ನ ಕರ್ಮವನ್ನ ಅವರು ಏನ್ ಮಾಡಿಲ್ಲ, ಆ ನಾಶ ಮಾಡಿಲ್ಲ. ಆ ಕರ್ಮಕ್ಕೆ ನೀನೇ ಹೊಣೆಗಾರ. ಅದನ್ನ ನೀನೇ ಅನುಭವಿಸ್ಬೇಕು, ನೀನೇ ತೀರಿಸ್ಬೇಕು. ಅಷ್ಟೇ ಅಲ್ಲ, ಅವರು ನಿನ್ನನ್ನು ಎಲ್ಲಿಯವರೆಗೆ ರಕ್ಷಣೆ ಮಾಡಿ ಯಾರೋ ಗೊತ್ತುಂಟ ನಿನಗೆ? ಎಲ್ಲಿಯವರೆಗೆ ರಕ್ಷಣೆ ಮಾಡಿಯಾರೋ ಗೊತ್ತಾ? ನಿನ್ನ ದೇಹದಲ್ಲಿ ಪ್ರಾಣ ಹೋಗುವವರೆಗೆ. ಕೆಲವರು ಪ್ರಾಣ ಹೋಗುವವರೆಗೂ ಅಲ್ಲ, ನಿನ್ನ ಕೊನೆಯ ಕಾಲ ಬರುವವರೆಗೆ. ಎಲ್ಲರಿಗೂ ಒಂದು ಸಮಯ ಅನ್ನೋದಿರ್ತದೆ, ಎಲ್ಲಿಗೆ? ನೆಲ ಹಿಡಿಯುವವರೆಗೆ. ಅಲ್ಲಿವರೆಗೆ ಮಾತ್ರ ಅವರು ನಿನ್ನನ್ನು ರಕ್ಷಣೆ ಮಾಡಬಲ್ಲರು. ಅದಾದ್ಮೇಲೆ ಖಂಡಿತ ಅವರು ನಿನ್ನನ್ನು ರಕ್ಷಣೆ ಮಾಡೋಲ್ಲ. ಯಾಕೆಂದ್ರೆ ಕರ್ಮವನ್ನ ಯಾರೋ ಹಂಚಿಕೊಳ್ಳಿಕ್ಕೆ ರೆಡಿ ಇಲ್ಲ. ಹಾಗಾಗಿ ನೀನು ನನಗೆ ಶರಣಾಗು. ಶರಣಾಗೋದು ಅಂತಂದ್ರೆ ಯಾವ ರೀತಿ ಶರಣಾಗು? ಎಲ್ಲ ಬಿಟ್ಟು, ಮನೆ ಮಠ ಹೆಂಡತಿ ಮಕ್ಕಳು ಸಂಸಾರ ಎಲ್ಲ ಬಿಟ್ಟು ಬಂದು ಕುತ್ಕೊಂಡು ತಪಸ್ಸು ಮಾಡ? ಇಲ್ಲ, ಹಾಗೆ ಹೇಳಿಲ್ಲ. ಕರ್ಮಯೋಗಿಯಾಗು. ಬೆಳಿಗ್ಗೆ ಎದ್ದ ಹಾಗಿನಿಂದ ರಾತ್ರಿ ಮಲಗುವವರೆಗೆ ಏನೆಲ್ಲ ಮಾಡ್ತೀಯ ಅದೆಲ್ಲವೂ ನನ್ನ ಪೂಜೆ ಅಂತ ಮಾಡು. ಅದೇ ನೀನು ಮಾಡಬೇಕಾದ ಕರ್ಮಯೋಗ, ಕರ್ಮಯಜ್ಞ. ಬೆಳಿಗ್ಗೆ ಎದ್ದೆ, ಎಲ್ಲಿಂದ ಯಾಕಾಗಿ ಎದ್ದೆ? ಭಗವಂತನ ಸೇವೆ ಮಾಡ್ಲಿಕ್ಕೆ ಅಂತ ಎದ್ದೆ. ಮನೆಯೆಲ್ಲ ಕಸ ಹೊಡಿತಾ ಇದ್ದೇನೆ, ಇದು ಭಗವಂತನ ಮನೆಯಲ್ಲ, ಇದು ನನ್ನ ಮನೆಯಲ್ಲ, ಇದು ಭಗವಂತನ ಮನೆ, ದೇವಸ್ಥಾನ ಇದು. ಕಸ ಹೊಡಿತಾ ಇದ್ದೇನೆ, ದೇವಸ್ಥಾನದ ಕಸ ಹೊಡಿತಾ ಇದ್ದೇನೆ ಅಂತ ಮಾಡು. ಅಡಿಗೆ ಮಾಡ್ತಾ ಇದ್ದೇನೆ, ದೇವರಿಗೆ ಪ್ರಸಾದ ಮಾಡ್ತಾ ಇದ್ದೇನೆ ಅಂತ ಮಾಡು. ಪಾತ್ರೆ ತೊಳಿತಾ ಇದ್ದೇನೆ, ದೇವರ ಸಾಮಗ್ರಿ ತೊಳಿತಾ ಇದ್ದೇನೆ ಅಂತ ತೊಳಿ. ಅದೇ ಕರ್ಮಯೋಗ. ಅಂದ್ರೆ ನಿನ್ನ ಪ್ರತಿಯೊಂದು ಎಲ್ಲದರಲ್ಲೂ ನನ್ನ ಚಿಂತನೆಯನ್ನು ಮಾಡು. ಅದೇ ನಿಜವಾದ ಕರ್ಮಯೋಗ. ಯಾರು ಈ ಅರಿವನ್ನು ಅಂದ್ರೆ, ನನ್ನೊಳಗೆ ಕೂತು ಭಗವಂತ ಏನು ಮಾಡಿಸಿದನೋ ಅದನ್ನ ನಾನು ಮಾಡ್ತಾ ಇದ್ದೇನೆ, ಅವನೊಳಗೆ ಕೂತು ಭಗವಂತ ಏನು ಮಾಡಿಸಿದನೋ ಅವನು ಅದನ್ನ ಮಾಡಿದ. ನಿನ್ನ ನಿಜವಾದ ಶತ್ರು ಯಾರು? ನಿನ್ನೆ ಹೇಳಿದವಳ ರಾಗ ದ್ವೇಷ ಅಸೂಯೆ, ಅದೇ ನಿನ್ನ ನಿಜವಾದ ಶತ್ರುಗಳೇ ಹೊರತು ನಿನ್ನ ಹೊರಗಿನವರಲ್ಲ. ಅವರೆಲ್ಲರ ಒಳಗೆ ಕೂತು ಅವರೆಲ್ಲ ಕೇವಲ ಪಾತ್ರಧಾರಿಗಳಷ್ಟೇ. ನಿಜವಾಗಲೂ ಮಾಡಿಸಿದ್ದು ನಾನು. ಅದು ಒಬ್ಬ ಏನಂತೀವಿ ಅವಧೂತನಾದವನಿಗೆ, ನಿಜವಾದ ಜ್ಞಾನಿಗೆ ಅದರ ಅರಿವಿರ್ತದೆ. ಅದೇ ಕಾರಣದಿಂದ ಅವನಿಗೆ ಯಾರು ಏನೇ ಮಾಡಿದ್ರು ಅವನು ತಿರುಗಿಸಿ ಅವನು ರಿಯಾಕ್ಟ್ ಮಾಡೋಲ್ಲ. ಯಾಕೆ ರಿಯಾಕ್ಟ್ ಮಾಡಲ್ಲ ಅಂದ್ರೆ ಅವನಿಗೆ ಗೊತ್ತಿದೆ, ಮರ್ಮ ಗೊತ್ತಿದೆ, ಅದರ ಹಿಂದಿನ ಸತ್ಯ ಏನು ಅನ್ನೋದು ಅರಿವಿದೆ ಅವನಿಗೆ. ಆದ್ರೆ ಸಾಮಾನ್ಯರಿಗೆ ಅದರ ಅರಿವಿರೋದಿಲ್ಲ. ಕೂಡಲೇ ತಾನು ವೈಯಕ್ತಿಕವಾಗಿ ತೆಗೆದುಕೊಳ್ತಾನೆ, ರಾಗ ದ್ವೇಷದಿಂದ ತೆಗೆದುಕೊಳ್ತಾನೆ. ಹಾಗಾಗಿ
ನೀನು ಕರ್ಮಯೋಗಿಯಾಗು. ಏನು ಕರ್ಮಯೋಗಿ? ನೀನು ಯುದ್ಧ ಮಾಡ್ತಾ ಇದೆಯಲ್ಲ, ನಿನ್ನ ಸ್ವಾರ್ಥಕ್ಕಾಗಿ ಅಂತ ನೀನು ಮಾಡಬೇಡ. ಮತ್ತೆ ಭಗವಂತನ ನನ್ನ ಪ್ರೀತಿಗಾಗಿ ಅಂತ ಮಾಡು. ನಿನ್ನೊಳಗೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾಕೆಂದ್ರೆ ಇದೆಷ್ಟು ಸತ್ಯ ಅಂದ್ರೆ, ಯಾವುದು ಭಗವಂತನಿಗೆ ಪ್ರೀತಿಯಾದದ್ದು, ದೇವರು ಏನ್ ಹೇಳ್ತಾನೋ ಅದನ್ನ ಮಾಡುವುದೇ ನಿಜವಾದ ಧರ್ಮ. ಮುಂದೆ ಬರ್ತದೆ ಯುದ್ಧ ಮಾಡುವಾಗ ಅಶ್ವತ್ಥಾಮ ದ್ರೋಣಾಚಾರ್ಯರನ್ನ ಅಲ್ಲಿಂದ ಕಳಿಸ್ಬೇಕಾಗಿರ್ತದೆ. ಆದ್ರೆ ಯುದ್ಧ ಮಾಡ್ತಾ ಇರ್ತಾರೆ, ಅಲ್ಲಿಂದ ಕಳಿಸ್ಲೇಬೇಕು. ಅವರಿಗೆ ದ್ರೋಣಾಚಾರ್ಯರಿಗೆ ಬಹಳ ಒಂದು ವೀಕ್ನೆಸ್ ಏನು ಅಂತಂದ್ರೆ, ಅವನ ಮಗನೇ ಒಂದು ವೀಕ್ನೆಸ್. ಯಾರು? ಅಶ್ವತ್ಥಾಮ. ದೊಡ್ಡ ವೀಕ್ನೆಸ್. ಅದಕ್ಕೆ ಇವರೆಲ್ಲ ಸೇರಿ ಒಂದು ಕುತಂತ್ರ ಮಾಡ್ತಾರೆ, ಪ್ಲಾನ್. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ನೋಡು, ಅಶ್ವತ್ಥಾಮ ಸತ್ತೋದ ಅಂತ ಹೇಳು. ಹತ ಹತ ಅಂತ ಹೇಳ್ಬೇಕು. ನೀವು ಯಾರೋ ಧರ್ಮರಾಜನ ಬಾಯಲ್ಲಿ ಹೇಳಿಸ್ಬೇಕು. ಧರ್ಮರಾಜ ಹೇಳ್ತಾನೆ, ಅಲ್ಲ, ನನ್ನ ಬದುಕಿನಲ್ಲಿ ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ. ನನ್ನ ಹೆಸರೇ ಧರ್ಮರಾಜ, ಧರ್ಮದ ಪ್ರತೀಕ ನಾನು. ಹಾಗಿರುವಾಗ ನಾನು ಹೇಗೆ ಸುಳ್ಳು ಹೇಳಿ? ಅದಕ್ಕೆ ಕೃಷ್ಣ ಹೇಳಿದ, ಅಯ್ಯ, ನಾನು ಹೇಳ್ತಾ ಇದ್ದೀನಿ ಕಣಯ್ಯ, ಅಶ್ವತ್ಥಾಮ ಸತ್ತೋದ ಅಂತ ಹೇಳು. ಅಲ್ಲ, ನಾನು ಹೇಳ್ತಾ ಇದ್ದೀನಿ. ಅಲ್ಲ, ನೀನ್ ಹೇಳ್ತಾ ಇದೀಯ, ಹೌದಪ್ಪ. ಆದ್ರೆ ಸುಳ್ಳು ಹೆಂಗೆ ಹೇಳಿ ನಾನು? ಸತ್ಯದ ಮಾರ್ಗದಲ್ಲಿರುವವನು, ಸತ್ಯವನ್ನು ಬಿಟ್ಟು ಯಾವತ್ತೂ ನಾನು ಸುಳ್ಳಾಡಿಲ್ಲ ಇಲ್ಲಿವರೆಗೂ. ಯಾರಾದ್ರೂ ಬಂದು ಹೇಳಿ ಅವರು, ನಾನು ಹೇಳೋಲ್ಲ. ಹೌದಾ? ಹಾಗಾದ್ರೆ ಇಲ್ಲ, ನಾನು ಹೇಳಬೇಕು ಅಂತಂದ್ರೆ ಅದು ಸತ್ಯ ಆಗಿರ್ಬೇಕಷ್ಟೇ. ಹೌದಾ? ಅದು ಆಯ್ತು. ಹಾಗಾದ್ರೆ ಅಲ್ಲಿ ಯಾವುದೋ ಒಂದು ಅಶ್ವತ್ಥಾಮ ಅನ್ನುವ ಒಂದು ಆನೆ ಇತ್ತು. ಆ ಆನೆಯನ್ನ ಭೀಮಸೇನ ಸಂಹಾರ ಮಾಡ್ತಾನೆ. ಅದು ಶತ್ರು ಸೇನೆದು. ಆಗ್ಲಿ, ಆ ಆನೆ ಸಾಯ್ತು ಅಂತನಾದ್ರೂ ಹೇಳು. ಆ ಆನೆ ಹೆಸರು ಅಶ್ವತ್ಥಾಮ, ಅದ್ರ ಹೆಸರಾದ್ರೂ ಹೇಳು. ಹಾ, ಆಯ್ತು, ಅದನ್ನ ಹೇಳ್ತೇನೆ ಎಂದ. ಅದು ಸತ್ತ, ಅದನ್ನ ಹೆಂಗ್ ಹೇಳ್ಬೇಕು? ಎಲ್ಲರಿಗೂ ಕೇಳಂಗೆ ಜೋರ್ ಹೇಳ್ಬೇಕು. ಅದು ದ್ರೋಣಾಚಾರ್ಯರಿಗೆ ಕೇಳಂಗೆ ಹೇಳ್ಬೇಕು. ಆಯ್ತು ಅಂದ. ಜೋರ್ ಹೇಳಿದ, ಅಶ್ವತ್ಥಾಮ ಹತ ಕುಂಜರಹ. ಕುಂಜರ ಅಂದ್ರೆ ಆನೆ. ಕುಂಜರ ಅಶ್ವತ್ಥಾಮ ಅನ್ನುವ ಏನಂತೆ ಕುಂಜರವನ್ನ ಸಾಯಿಸಿದ್ರು, ಸತ್ತು ಹೋಯ್ತು ಅಂತ. ಆವಾಗ ಶಂಕನಾದ ಮಾಡಿದ. ಆ ಕುಂಜರ ಅನ್ನುವಾಗ ಶಂಕನಾದ ಮಾಡಿದ. ಅಂದ್ರೆ ಕುಂಜರ ಅನ್ನೋದು ಕೇಳಿಸ್ಲಿಲ್ಲ, ಅಶ್ವತ್ಥಾಮ ಹತ ಅನ್ನೋದು ಮಾತ್ರ ಕೇಳಿತು. ಆದ್ರೆ ಧರ್ಮರಾಜ ನರಕಕ್ಕೆ ಹೋದ ಆ ಒಂದು ಸುಳ್ಳಿಗಾಗಿ. ನಿಜವಾಗ್ಲೂ ಅವನು ಹೇಳಿದ್ದು ಸತ್ಯ ಅಲ್ಲ. ಯಾಕೆ ಗೊತ್ತು? ಭಗವಂತ ಏನು ಹೇಳಿದನೋ, ಭಗವಂತನೇ ಏನು ಪ್ರೀತಿಕರವಾದದ್ದು, ಅಲ್ಲಿ ನಡೀತಾ ಇರೋದೇನು? ಧರ್ಮ ಅಧರ್ಮದ ಯುದ್ಧ. ಧರ್ಮಕ್ಕಾಗಿ ಏನು ಮಾಡಿದರೂ, ಧರ್ಮದ ಉಳಿವಿಗಾಗಿ ಏನು ಮಾಡಿದರೂ ಅದು ಧರ್ಮವೇ. ಅದು ಅಧರ್ಮ ಆಗೋಲ್ಲ. ಧರ್ಮ ಸಂರಕ್ಷಣೆ ಮಾಡ್ಲಿಕ್ಕಾಗಿ ಅಧರ್ಮದ ದಾರಿ ಹಿಡಿದರೂ ಅದು ಧರ್ಮವಾಗಿಯೇ ಕಾಣ್ತದೆ. ಈ ಹಿಂದೆ ನಾವು ಈಗಾಗಲೇ ಒಂದು ಕತೆ ಹೇಳಿದ್ದೆ ಹಿಂದೆ. ಏನು ಅಂದ್ರೆ, ಈ ಒಬ್ಬರ ಏನು ಸತ್ಯಕ್ಕೂ ಸುಳ್ಳಿಗೂ ಇರುವ ವ್ಯತ್ಯಾಸ ಏನು, ಅಥವಾ ಯಾವುದು ಸತ್ಯ ಯಾವುದು ಸುಳ್ಳು? ಇದ್ದದ್ದನ್ನ ಇದ್ದ ಹಾಗೆ ಹೇಳುವುದು ಸತ್ಯ ಅಲ್ಲ. ಇದ್ದದ್ದನ್ನ ಇದ್ದ ಹಾಗೆ ಹೇಳುವುದು ಸತ್ಯ ಅಲ್ಲ. ಒಂದು ವೇಳೆ ಇದ್ದದ್ದನ್ನ ಇದ್ದದ್ದ ಹಾಗೆ ಯಾವುದನ್ನ ಹೇಳುವುದರಿಂದ ಸಜ್ಜನರಿಗೆ ತೊಂದರೆ ಆಗಲ್ವೋ, ಯಾರಿಗೂ ಸಮಸ್ಯೆ ಆಗೋದಿಲ್ವೋ, ಹಾಗೆ ಹೇಳುವುದೇ ನಿಜವಾದ ಸತ್ಯ. ಅದಕ್ಕೆ ಏನಾಯ್ತು ಅಂದ್ರೆ, ಒಬ್ಬ ಋಷಿ ಮುನಿ ಕೂತಿದ್ದ. ಇದು ಮಹಾಭಾರತದಲ್ಲಿ ಬರ್ತದೆ. ಒಬ್ಬ ಋಷಿ ಕೂತಿದ್ದ, ತಪಸ್ಸು ಮಾಡಿದ, ಭಾರಿ ಸತ್ಯವಂತ. ತನ್ನ ಜೀವನದಲ್ಲಿ ಎಂದೂ ಸುಳ್ಳಾಡಿಲ್ಲ, ಸತ್ಯವನ್ನೇ ನುಡಿದವನು. ಒಬ್ಬ ಡಕಾಯಿತರು ಬಂದ್ರು. ಒಬ್ಬ ಏನೋ ದಾರಿ ಹೋಕನನ್ನ ಬೆನ್ನಟ್ಟಿಕೊಂಡು ಬಂದ್ರು. ಅವನು ಓಡೋಡಿ ಬಂದ. ಪಾಪ ಈ ಋಷಿ ಮುನಿಯ ಕುಟೀರಕ್ಕೆ ಬಂದ. ಕುಟೀರದಲ್ಲಿ ಬಂದು ಅಡಗಿಕೊಂಡ. ಅದರಲ್ಲಿ ಹೇಳಿದ ಆ ಋಷಿ ಮುನಿಗೆ, ನಾನು ಇದ್ದೀನಿ ಅಂತ ಹೇಳ್ಬೇಡ್ರಿ ಸ್ವಾಮಿ, ನಾನು ಇಲ್ಲ ಅಂದ್ರೆ ನನ್ನ ಹೊಡೆದು ಬಡದು ಕಸ್ಕೊಂಡು ಹೋಗ್ಬಿಡ್ತಾರೆ, ಸಾಯಿಸೇ ಬಿಡ್ತಾರೆ ನನ್ನ ಡಕಾಯಿತರು ಅಂತ ಹೇಳಿದ. ಅವನು ನೋ ಆಯ್ತು, ಸುಮ್ಮನೆ ಕೂತ್ಕೊಂಡಿದ್ದ. ಇವನು ಹೋಗಿ ಅವನ ಆಶ್ರಮದಲ್ಲಿ ಅಡಗಿಕೊಂಡ. ಅದಾದ್ಮೇಲೆ ಬಂದ್ರು ಅವರೆಲ್ಲ. ಬಂದು ಡಕಾಯಿತರು ಬಂದು ಕೇಳಿದ್ರು ಸನ್ಯಾಸಿನ. ಸನ್ಯಾಸಿ ಸುಳ್ಳು ಹೇಳಂಗಿಲ್ಲ. ಎಲ್ಲಿದ್ದಾನೆ ತೋರಿಸು ಅಂದ್ರೆ, ಅವನಿಗೆ ಗೊತ್ತಿದೆಯಲ್ಲ, ಹೇಳಲೇಬೇಕು. ಅದಕ್ಕೆ ಅವನು ಹೇಳಿದ, ಇಲ್ಲೇ ಆಡ್ಕೊಂಡಿದ್ದಾನಂತೆ. ನನ್ನ ಜೀವನದಲ್ಲಿ ನಾನು ಯಾವತ್ತೂ ಸುಳ್ಳು ಆಡಿಲ್ಲ, ನಾನು ಹೆಂಗೆ ಸುಳ್ಳು ಹೇಳಿ ಅಂತ ಹೇಳಿ ಏನ್ ಮಾಡಿದ, ಇಲ್ಲೇ ಇದ್ದಾರೆ, ಹೋಗಿ ನೋಡ್ಕೊಳ್ರಿ. ಅವನ್ ಡಕಾಯಿತ ಏನ್ ಮಾಡಿದ್ರು, ಅವನಿಗೆ ಹೊಡೆದು ಬಡದು ಎಳ್ಕೊಂಡು ಹೋದ್ರು. ಆದ್ರೆ ಆ ಒಂದು ಸುಳ್ಳಿಗಾಗಿ ಅವನು ನರಕ ದರ್ಶನವನ್ನು ಮಾಡಿದ. ಯಾಕೆ ನರಕ ದರ್ಶನ? ಅಲ್ಲಿ ಯಮಧರ್ಮರನ್ನು ಕೇಳ್ತಾನೆ, ಯಮಧರ್ಮರಾಜನನ್ನ ಕೇಳ್ತಾನೆ ಅವನು, ನನ್ನ ಜೀವನದಲ್ಲಿ ನಾನು ಏನಂತ ಸುಳ್ಳೇ ಹೇಳಿಲ್ಲ, ನಾನು ಸತ್ಯವನ್ನ ಪರಿಪಾಲನೆ ಮಾಡಿದ್ದೇನೆ. ಅದರಲ್ಲೂ ಇಲ್ಲಿ ಯಾಕೆ ನನಗೆ ನರಕ ದರ್ಶನ ಆಗಿದೆ ಅಂದ್ರೆ, ಸುಳ್ಳು ಹೇಳಿದ್ದೀಯ ಅನ್ನೋ ಕಾರಣಕ್ಕೆ ನರಕ ದರ್ಶನ. ಇದೆಂತ ವಿಪರ್ಯಾಸ ಇದೆ? ನಾನು ಎಲ್ಲಿ ಸುಳ್ಳು ಹೇಳಿದ್ದೇನೆ ತೋರಿಸು. ಇಲ್ಲ ಅಂತ ಹೇಳಿ ಯಮಧರ್ಮರಾಜನ ಜೊತೆಗೆ ಜಗಳ ಮಾಡ್ತಾನೆ. ಅಲ್ಲಿ ಹೇಳ್ತಾನೆ, ನೋಡು, ಇಂಥ ಪರಿಸ್ಥಿತಿ ಅಲ್ಲ, ನಾನು ಇದ್ದಂಗೆ ಹೇಳಿದ್ನಲ್ಲ, ಅದನ್ನ ಸತ್ಯ ಅಂತ ಯಾರು ಹೇಳಿದ್ರು? ಅಲ್ಲಿ ಒಬ್ಬ ನೀನು ಹೇಳಿದ ಸತ್ಯದಿಂದ ಒಬ್ಬ ಅಮಾಯಕ ಬಲಿಯಾದ. ಅದು ಹೆಂಗೆ ಸತ್ಯ ಆಗ್ಲಿಕ್ಕೆ ಸಾಧ್ಯ ಇದೆ? ಸತ್ಯ ಅಂದ್ರೆ ಏನು? ಸಜ್ಜನ ಯಾರಿಗೂ ತೊಂದರೆ ಆಗಬಾರದು, ಅದರ ಆ ಉದ್ದೇಶದಿಂದ ಇರುವುದು ಸತ್ಯ. ಹಾಗಾಗಿ ಇದ್ದದ್ದಿದ್ದ ಹಾಗೆ ಹೇಳುವುದು ಸತ್ಯ. ಈಗ ಉದಾಹರಣೆಗೆ, ಒಂದು ಒಳ್ಳೆ ಪುಣ್ಯ ಕಾರ್ಯ, ಏನೋ ಒಂದು ಶುಭ ಕಾರ್ಯ ಆಗುವಾಗ 100 ಸುಳ್ಳು, ಮದುವೆ ಆಗುವಾಗ 100 ಸುಳ್ಳು ಹೇಳಿದ್ರು ತಪ್ಪಲ್ಲ ಅಂತ ಹೇಳ್ಬೇಕು. ಯಾಕೆ ಹೇಳಿದ್ರು? ಅಲ್ಲಿ ಒಂದು ಒಳ್ಳೆ ಉದ್ದೇಶ ಇದೆ, ಒಂದು ಒಳ್ಳೆ ಕಲ್ಯಾಣದ ಕೆಲಸ ನಡೀತಾ ಇದೆ. ಆದ್ರೆ ಸಣ್ಣ ಪುಟ್ಟ ದೋಷಗಳು ಏನೇ ಇರಬಹುದು, ಆದ್ರೆ ಅದನ್ನ ಮುಚ್ಚಿ ಹಾಕ್ಲಿಕ್ಕೆ ಏನೋ ಒಂದು ಸುಳ್ಳು ಹೇಳೋದು. ಆದ್ರೆ ಉದ್ದೇಶ ಏನಿದೆ ಒಳ್ಳೇದೇ ಇದೆ.
ಹಾಗೆ ಪಾಪ ಬರೋಲ್ಲ. ಇದರಲ್ಲಿ ಭಾಗವತದಲ್ಲೂ ಬರ್ತದೆ. ವಾಮನನಿಗೆ ಶುಕಾಚಾರ್ಯರು ಹೇಳೋದು ನೋಡು, ತಮಾಷೆ ಮಾಡುವಾಗ, ಏನೋ ಆಪತ್ಕಾಲದಲ್ಲಿದ್ದಾಗ, ನಿನ್ನ ಜೀವಕ್ಕೆ ಕುತ್ತು ಬಂದಿದೆ ಅಂದಾಗ, ನಿನ್ನ ಮಾಡುವ ಕೆಲಸಕ್ಕೆ ಉದ್ಯೋಗಕ್ಕೆ ಕುತ್ತು ಬಂದಿದೆ ಅಂದಾಗ, ಅಥವಾ ಒಂದು ಸಂಸಾರ ಒಡೆದು ಹೋಗ್ತದೆ, ಹಾಳಾಗ್ತದೆ ಅಂತ ಅನ್ನುವ ಸಮಯ ಬಂದಾಗ, ಸಂದರ್ಭ ಬಂದಾಗ, ಸುಳ್ಳು ಹೇಳಿದ್ರೆ ಅದು ಸುಳ್ಳಲ್ಲ, ಅದು ಸತ್ಯವೇ. ಅದು ಸತ್ಯ ಅಂತ ಅನಿಸ್ಕೊಳ್ಳಲ್ಲ. ನೀನ್ ಸತ್ಯ ಹೇಳಿ 4 ಜನರಿಗೆ ಅದು ತೊಂದರೆ ಆಯ್ತು ಅಂದ್ರೆ ಅದು ಹೆಂಗೆ ಸತ್ಯ ಆಗ್ಲಿಕ್ಕಾಗ್ತದೆ? ಹಾಗೆ ಅದನ್ನ ಹೇಳ್ತಾ ಮುಂದೆ ಕೃಷ್ಣ ಹೇಳ್ತಾ ಇದ್ದಾನೆ. ಹಾಗಾಗಿ ಈ ಇಷ್ಟು ಹೇಳಿ ಮುಂದೆ ಹೇಳ್ತಾನೆ ಏನಂತಂದ್ರೆ, ಹಾಗಾಗಿ ಇರುವುದು ಒಬ್ಬನೇ ಭಗವಂತ, ಅದು ನಾನೇ. ನನ್ನನ್ನೇ ಆರಾಧನೆ ಮಾಡಬೇಕು. ಬೇರೆ ಯಾರನ್ನಾದ್ರೂ ಆರಾಧನೆ ಮಾಡಿದ್ರೆ ಅದು ತಪ್ಪಲ್ಲ, ಆದ್ರೆ ಅವರೊಳಗೂ ಕೂತು ಕೊಡ್ತಾ ಇರುವವನು ನಾನೇ ಅನ್ನುವ ಪರಿಜ್ಞಾನವನ್ನು ಇಟ್ಟುಕೊಂಡು ಆ ಕರ್ತವ್ಯವನ್ನು ಮಾಡಬೇಕು ಅಂತ ಹೇಳ್ತಾ ಮುಂದೆ ಹೇಳ್ತಾನೆ, ನಾನು ಈ ಭೂಮಿಯ ಮೇಲೆ 4 ವರ್ಣಗಳನ್ನ ಸೃಷ್ಟಿ ಮಾಡಿದ್ದೇನೆ. ಈ 4 ವರ್ಣಗಳನ್ನ ಯಾವ ಆಧಾರದ ಮೇಲೆ ಸೃಷ್ಟಿ ಮಾಡಿದ್ದೇನೆ ಅಂತಂದ್ರೆ, ಅವರವರ ಸ್ವಭಾವಕ್ಕೆ ಅನುಗುಣವಾಗಿ, ಜೀವನ ಸ್ವಭಾವಕ್ಕೆ ಅನುಗುಣವಾಗಿ. ಅಲ್ಲ, ಜೀವನಿಗೂ ಸ್ವಭಾವ ಇರ್ತದ? ಹೌದು. ಪ್ರತಿಯೊಂದು ಜೀವನಿಗೂ ಅವನದೇ ಆದ ಸ್ವಭಾವ ಇರ್ತದೆ. ಕೋಟಿ ಕೋಟಿ ಜೀವರಾಶಿಗಳಿದ್ದಾವಲ್ಲ, ಕೋಟಿ ಕೋಟಿ ಜೀವರಾಶಿಗಳಿಗೂ ಅವರದೇ ಆದ ಸ್ವಂತ ಸ್ವಭಾವ ಅನ್ನೋದಿದೆ. ಅದನ್ನ ಹುಟ್ಟು ಸ್ವಭಾವ, ಅದು ಜನ್ಮ ಜನ್ಮಾಂತರದಲ್ಲೂ ಕೂಡ ಆ ಸ್ವಭಾವ ಅನ್ನೋದು ನಿರಂತರವಾಗಿ ಆ ಜೀವನನ್ನ ಅವಲಂಬಿಸಿಕೊಂಡು ಬರ್ತಾ ಇರ್ತದೆ. ಸಾರಿ. ಹಾಗಾಗಿ ಅದು ಅವನ ಜೀವದ ಸ್ವಭಾವ ಮತ್ತೆ ಪ್ರಭಾವ, ಇದು ಎರಡು ಸೇರಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಪ್ರತಿಬಿಂಬಿಸ್ತದೆ. ಇಲ್ಲಿ ವರ್ಣ ಅಂತಂದ್ರೆ ಏನು? ವರ್ಣ ಅಂತಂದ್ರೆ ಇಲ್ಲಿ ದೇವರು ಹೇಳ್ತಾನೆ, ಯಾವುದು ವರ್ಣ? ಆ 4 ವರ್ಣಗಳು ಯಾವುದು ಅಂತಂದ್ರೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ ವರ್ಣಗಳನ್ನ ನಾನು ಸೃಷ್ಟಿ ಮಾಡಿದೆ. ಆ ವರ್ಣಗಳ ಯಾವುದರ ಆ ವರ್ಣಗಳನ್ನ ಆಧಾರವಾಗಿ ಹೇಗೆ ನಾನು ಸೃಷ್ಟಿ ಮಾಡಿದೆ ಅಂತಂದ್ರೆ, ಅವರವರ ಸ್ವಭಾವಕ್ಕೆ ಅನುಗುಣವಾಗಿ. ಅಂದ್ರೆ ನಾವು ಈ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅಂದ್ರೆ ಇವತ್ತು ನೋಡುವ ಜಾತಿ ಅಲ್ಲ. ಇಲ್ಲಿ ದೇವರು ಹೇಳ್ತಾ ಇರೋದು ವರ್ಣ, ಜಾತಿ ಅಲ್ಲ. ವರ್ಣ ಅಂತಂದ್ರೆ ಅವನ ಸ್ವಭಾವಕ್ಕೆ ಅನುಗುಣವಾಗಿ. ಉದಾಹರಣೆಗೆ, ಇವತ್ತು ಜಾತಿ ಅನ್ನುವುದು ಹುಟ್ಟಿನಿಂದ ಬರ್ತಾ ಇದೆ, ಆದ್ರೆ ದೇವರು ಹೇಳ್ತಾ ಇರೋದು ವರ್ಣ ಅನ್ನುವುದು ಹುಟ್ಟಿನಿಂದಲ್ಲ. ಹುಟ್ಟಿನಿಂದ ಬರ್ತಾ ಇರೋದಲ್ಲ. ಹುಟ್ಟಿನಿಂದ ಬರ್ತಾ ಇರೋದು ಏನು? ಮನುಷ್ಯ ಮಾಡಿಕೊಂಡ ಸಾಮಾಜಿಕ ವ್ಯವಸ್ಥೆ, ಅದು ಜಾತಿ ವ್ಯವಸ್ಥೆ. ದೇವರು ಹೇಳ್ತಾ ಇರೋದು ಇವತ್ತು ನಮ್ಮ ಕಣ್ಣು ಮುಂದೆ ಇರುವ ಸಾಮಾಜಿಕ ವ್ಯವಸ್ಥೆ ಏನಿದೆ, ಜಾತಿ ವ್ಯವಸ್ಥೆ, ಅದ್ರ ಬಗ್ಗೆ ಹೇಳ್ತಾ ಇರೋದಲ್ಲ. ಮತ್ತೆ ಅವನ ವ್ಯಕ್ತಿ, ನಾವ್ ಹೇಳ್ತೀವಿ ನೋಡಿ, ಇಷ್ಟು ದಿನ ಹೆಂಗಿದ್ದ ಅವನು, ಈಗ ಗೊತ್ತಾಯ್ತು ನೋಡ್ರಿ ಅವನ ಬಣ್ಣ ಏನು ಅಂತ. ಅವನ ಬಣ್ಣ ಈಗ ಬಯಲಾಯ್ತು ನೋಡ್ರಿ. ಏನು ಅವನ ಬಣ್ಣ? ಅವನ ಸ್ವಭಾವ, ಅವನ ನಿಜವಾದ ಸ್ವಭಾವ ಅನ್ನೋದು ಏನು ಅನ್ನೋದು ಈಗ ಗೊತ್ತಾಯ್ತು. ಆ ಅರ್ಥದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಜೀವನಿಗೆ ಅವನದೇ ಆದ ಸ್ವಭಾವ ಇದೆ. ಆ ಸ್ವಭಾವಕ್ಕೆ ಅನುಗುಣ, ಆ ಯಾವ ರೀತಿಯ ಸ್ವಭಾವಕ್ಕೆ ಅನುಗುಣವಾಗಿ 4 ವರ್ಣಗಳನ್ನ ಸೃಷ್ಟಿ ಮಾಡಿದೆ. ಯಾವುದು ವರ್ಣ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಯಾರು ಇವರು? ಈ ವರ್ಣಗಳನ್ನ ಹಾಗೆ ಯಾಕೆ ನೀನು ಮಾಡಿದೆ ಅಂತಂದ್ರೆ, ಅವರವರ ಗುಣಗಳಿಗೆ ಅನುಗುಣವಾಗಿ. ಬ್ರಾಹ್ಮಣ ಆದವನು ಅವನು ಹಾಗಂತ ಹೇಳಿ ಈಗ ಈ ಬ್ರಾಹ್ಮಣ ಅನ್ನೋವನು ಇವತ್ತು ನಾವೇನು ಏನು ಜಾತಿ ವ್ಯವಸ್ಥೆ ಇಟ್ಟುಕೊಂಡಿದ್ದೀವಲ್ಲ, ಅಲ್ಲೇ ಹುಟ್ಟಿ ಬರ್ತಾನ ಅಂತಂದ್ರೆ ಇಲ್ಲ, ಅಲ್ಲೇ ಹುಟ್ಟಿ ಬರಲ್ಲ. ಮತ್ತೆ ಅವನು ಎಲ್ಲಿ ಬೇಕಾದ್ರೂ ಹುಟ್ಟಿ ಬರುವ, ಅವನವನ ಕರ್ಮಕ್ಕೆ ಅನುಸಾರವಾಗಿ ಎಲ್ಲಿಯಾದ್ರೂ ಹುಟ್ಟಿ ಬರಲಿ, ಆದ್ರೆ ಅವನ ಸ್ವಭಾವ ಮಾತ್ರ ಹಾಗೆ ಇರ್ತದೆ. ಅವನು ಯಾವ ಜಾತಿ ಕುಲದಲ್ಲಿ ಆದ್ರೂ ಹುಟ್ಟಿ ಬರಲಿ, ಆದ್ರೆ ಅವನ ಸ್ವಭಾವ ಬ್ರಾಹ್ಮಣನ ಸ್ವಭಾವವೇ ಇರ್ತದೆ. ಅಥವಾ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಅವನು ಬಹಳ ಸಣ್ಣ ಜಾತಿಯಲ್ಲಿ ಹುಟ್ಟಿ ಬಂದಿದ್ದಾನೆ ಅಂತ ತಿಳ್ಕೊಳ್ಳಿ, ಅವನು ನಿಜವಾಗ್ಲೂ ಅವನ ವರ್ಣದಿಂದ ಅವನು ಬ್ರಾಹ್ಮಣನಾಗಿದ್ದರೆ ಒಳಗಡೆಯಿಂದ ಅವನಿಗೆ ಸಾತ್ವಿಕತೆ ಇರ್ತದೆ. ಅವನು ಏನಂತೀವಿ, ಹಿಂಸೆ ಅನ್ನೋದನ್ನ ವಿರೋಧ ಮಾಡ್ತಾನೆ. ಅವನಲ್ಲಿ ಆಧ್ಯಾತ್ಮಿಕತೆ ಅನ್ನೋದು ಅತಿಯಾಗಿರ್ತದೆ. ಅವನಲ್ಲಿ ಧ್ಯಾನ, ತಪಸ್ಸು, ಆ ಆಧ್ಯಾತ್ಮಿಕ ಜ್ಞಾನ ಈ ರೀತಿ ಅವನು ತುಡಿತಾ ಇರ್ತದೆ. ಅವನು ಆ ಜಾತಿಗೆ ಅವನಿಗೂ ಒಂದಕ್ಕೊಂದು ಸಂಬಂಧನೇ ಇರೋಲ್ಲ, ಹಾಗೆ ಬದುಕ್ತಾ ಇರ್ತಾನೆ. ಕಾರಣ ಏನು ಅಂತಂದ್ರೆ ಅವನ ಸ್ವಭಾವ, ವರ್ಣ. ಅವನು ಆ ವರ್ಣಕ್ಕೆ ಅನುಗುಣವಾಗಿಯೇ ಬದುಕ್ತಾ ಇರ್ತಾನೆ. ಪ್ರಭಾವದಿಂದ ಅವನು ಕೆಲವು ಲಕ್ಷಣಗಳಿಂದಾಗಿ ಅದು ಮರೆಮಾಚಿರ್ತದೆ. ಅಂದ್ರೆ ಆ ಒಂದು ಅವನು ಹುಟ್ಟಿದ ಒಂದು ಏನು ಆ ಒಂದು ಪರಿಸರ, ಅಲ್ಲಿಯ ಒಂದು ಸಂಸ್ಕಾರ, ಆ ಸಂಸ್ಕಾರಕ್ಕೆ ಅನುಗುಣವಾಗಿ ಅವನಲ್ಲಿ ಕೆಲವು ಏನಂತೀವಿ ಗುಣಗಳು ಮರೆಮಾಚಿರ್ತವೆ ತಾತ್ಕಾಲಿಕವಾಗಿ. ಆದ್ರೆ ಒಳಗಿನಿಂದ ಅವನು ಅನಿವಾರ್ಯವಾಗಿ ಅದನ್ನ ಏನ್ ಮಾಡ್ತಾನೆ, ಫೇಸ್ ಮಾಡ್ತಾ ಇರ್ತಾನೆ. ಹಾಗಾಗಿ ಈ ರೀತಿ ವರ್ಣಗಳನ್ನು ನಾನು ಸೃಷ್ಟಿ ಮಾಡಿದೆ ಅಂತ ಹೇಳಿ ಇಲ್ಲಿ ಬಣ್ಣ, ಪ್ರತಿಯೊಂದು ಆ ಬಣ್ಣಗಳಲ್ಲೂ ಕೂಡ ಅಂದ್ರೆ ಆ ಒಂದೊಂದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ
ಅನ್ನುವ ಒಂದೊಂದು ವರ್ಣದಲ್ಲೂ ಕೂಡ ಮತ್ತೆ ಮೂರು ವರ್ಗಗಳಿದಾವೆ. ಹೇಗೆ ಅಂದ್ರೆ ಸಾತ್ವಿಕ, ರಾಜಸ, ತಾಮಸ ಅನ್ನುವ ಗುಣಗಳಿಂದ. ಸಾತ್ವಿಕ ಅಂತಂದ್ರೆ ತುಂಬಾ ಪ್ಯೂರ್ ಆಗಿರುವಂಥದ್ದು, ಸ್ವಲ್ಪವೂ ದೋಷ ಇಲ್ಲ, ಲೋಪದೋಷ ಇಲ್ಲ. ಉದಾಹರಣೆಗೆ ಈಗ ಏನಂತೀವಿ ನಾವು, ಒಂದು ಕಾಫಿ ಹೇಳೋದಾದ್ರೆ, ಈಗ ಕಾಫಿ ಉದಾಹರಣೆಯಲ್ಲಿ ಹೇಳೋದಾದ್ರೆ ರಾಜಸ, ತಾಮಸ, ಮತ್ತೆ ಸಾತ್ವಿಕ. ಸಾತ್ವಿಕ ಅಂತಂದ್ರೆ ಪ್ಯೂರ್ ಹಾಲು. ಆಯ್ತಾ? ಸಾತ್ವಿಕ ಅಂತಂದ್ರೆ ಪ್ಯೂರ್ ಹಾಲು. ಅದರಲ್ಲಿ ತಾಮಸ ಅಂದ್ರೆ ಡಿಕಾಷನ್. ಆಯ್ತಾ? ಆ ಎರಡು ಮಿಕ್ಸ್ ಆದ್ರೆ ಯಾವುದು ರಾಜಸ. ಎರಡು ಮಿ ಸಾತ್ವಿಕ ಅಂದ್ರೆ ಪ್ಯೂರ್ ಹಾಲು. ಆಯ್ತಾ? ತಾಮಸ ಅಂತಂದ್ರೆ ಬರೀ ಡಿಕಾಷನ್ ಅಷ್ಟೇ. ಎರಡು ಮಿಕ್ಸ್ ಆದಾಗ ಯಾವುದು ರಾಜಸ, ಅಂದ್ರೆ ಮಧ್ಯಮ. ಹೀಗೆ ಅಂದ್ರೆ ಅವರ ಸ್ವಭಾವ, ಅಂದ್ರೆ ಅವನಲ್ಲಿ ಸ್ವಲ್ಪ ಆ ತರದ ಸ್ವಭಾವ ಇರ್ತದೆ ಅಂತ ಹೇಳಿ ಇಲ್ಲಿ ಹೇಳ್ತಾ. ಹಾಗಾಗಿ ಆಯಾ ವರ್ಣದ ಕರ್ಮಕ್ಕೆ ಅನುಗುಣವಾಗಿ ದೇಹದ 4 ಭಾಗಗಳನ್ನು ನಾನು ಹೀಗೆ ಸೃಷ್ಟಿ ಮಾಡಿದೆ ಅಂತ ಹೇಳಿ ಮುಂದೆ ಹೇಳ್ತಾನೆ. ನೋಡು, ಈ ವರ್ಣಗಳನ್ನ ನಾನು ಆ ಸೃಷ್ಟಿ ಮಾಡಿದೆ, ಹೌದು. ಆದ್ರೆ ಈ ವರ್ಣಗಳಲ್ಲಿ ಯಾವುದೂ ಮೇಲು ಕೀಳು ಅನ್ನುವುದಿಲ್ಲ. ಇಲ್ಲಿ ಬ್ರಾಹ್ಮಣ ಅನ್ನೋನು ಶ್ರೇಷ್ಠ, ವೈಶ್ಯ ಅನ್ನೋನು ಕನಿಷ್ಠ, ಅಥವಾ ಈ ತರದ ಏನಂತೀವಿ ಮೇಲು ಕೀಳು ಅನ್ನೋದಿಲ್ಲ. ಎಲ್ಲರೂ ಇಲ್ಲಿ ಸರಿ ಸಮಾನರು. ಆದ್ರೆ ಅವರ ಗುಣಗಳಿಗೆ ಅನುಗುಣವಾಗಿ ನಾನು ಅವರನ್ನ ವಿಭಾಗವನ್ನಾಗಿ ಮಾಡಿದ್ದೇನೆ ಅಷ್ಟೇ ಅಲ್ಲ. ಎಲ್ಲರೂ ಮೋಕ್ಷ ಯೋಗ್ಯ ಜೀವಿಗಳೇ, ನನ್ನ ಪ್ರೀತಿಗೆ ಪಾತ್ರರಾದವರೇ, ಎಲ್ಲರೂ ನನ್ನನ್ನ ಬಂದು ಸೇರ್ಲಿಕ್ಕೆ ಅರ್ಹರಾದವರೇ. ಅಷ್ಟೇ ಅಲ್ಲ, ನನ್ನನ್ನ ಬಂದು ಸೇರ್ತಾರೆ ಅಂತ ಹೇಳಿ ಮುಂದೆ ಹೇಳ್ತಾನೆ. ನೋಡು, ಜೀವನನ್ನ ಆ ಜೀವ ಜೀವನನ್ನ ನಾನು ಸೃಷ್ಟಿ ಮಾಡಿಲ್ಲ. ಜೀವ ಅನಾದಿ ನಿತ್ಯನಾಗಿದ್ದಾನೆ. ನಾನು ಹೇಗೆ ಅನಾದಿ ಕಾಲದಿಂದಲೂ ಇದ್ದೇನು, ಮುಂದೆ ಕೋಟಿ ಕೋಟಿ ವರ್ಷಗಳಿಂದಲೂ ಇದ್ದೆ, ಮುಂದೂ ಕೂಡ ಕೋಟಿ ಕೋಟಿ ವರ್ಷಗಳವರೆಗೆ ಈ ಪ್ರತಿಯೊಬ್ಬ ಜೀವರು ಇರ್ತಾರೆ. ಆ ಜೀವನನ್ನ ನಾನು ಸೃಷ್ಟಿ ಮಾಡಿಲ್ಲ. ಆದರೆ ಜೀವ ಮತ್ತೆ ಜೀವ ಸ್ವಭಾವಕ್ಕೆ ಅನಾದಿ ನಿತ್ಯ. ಆ ಸ್ವಭಾವ ಅನ್ನೋದು ಯಾವಾಗ್ಲೂ ಅದು ಬದಲಾಗೋಲ್ಲ. ಅನಾದಿ ಕಾಲದಿಂದ ಹೇಗಿತ್ತು ಇವಾಗಲೂ ಹಾಗೆ ಇದ್ದೇ ಇರ್ತದೆ. ಜೀವದ ಸ್ವಭಾವಕ್ಕೆ ಅನುಗುಣವಾಗಿ ಅದಕ್ಕೆ ಬೇಕಾದಂತಹ ದೇಹವನ್ನ ಮತ್ತೆ ಅದಕ್ಕೆ ಬೇಕಾದಂತಹ ಶಕ್ತಿಯನ್ನ, ಈ ಪ್ರಪಂಚವನ್ನ ನಿರ್ಮಾಣ ಮಾಡಿ ಅದಕ್ಕೊಂದು ಅಸ್ತಿತ್ವವನ್ನು ಕೊಟ್ಟೆ. ಆ ಅಸ್ತಿತ್ವದಿಂದಾಗಿ ಆ ಜೀವದ ಸ್ವಭಾವಕ್ಕೆ ಅನುಗುಣವಾಗಿ ವಿಕಾಸವನ್ನು ಹೊಂದುತ್ತಾ ಬಂತು. ಆ ವಿಕಾಸವನ್ನು ಹೊಂದಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಆ ಜೀವನನ್ನ ಈ ಭೂಮಿಯ ಮೇಲೆ ಬಿತ್ತಿದೆ. ಅಂದ್ರೆ ಆ ವ್ಯವಸ್ಥೆಯೊಳಗೆ ಬಿತ್ತಿದೆ. ಅದು ನಾನು ಮಾಡಿದ ಕೆಲಸ. ಇಂತಹ ನನ್ನನ್ನ ಆ ಇಂತಹ ಹೀಗೆ ಈ ಸೃಷ್ಟಿಯನ್ನ ಎಲ್ಲ ಈ ಜೀವರಾಶಿಗಳಿಗೆ ಬೇಕಾದಂತಹ ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿದೆ. ಆದರೆ ಜೀವನನ್ನಾಗಲಿ ನನ್ನನ್ನಾಗಲಿ ಸೃಷ್ಟಿ ಮಾಡಿದವರು ಅಂತ ಹೇಳಿ ಯಾರು ಇಲ್ಲ ಅಂತ ಹೇಳ್ತಾನೆ ಮುಂದೆ. ಹಾಗಾಗಿ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಅವರವರ ಕರ್ಮಕ್ಕೆ ತಕ್ಕಂತೆ ಈ ಪ್ರಪಂಚವೆಂಬ ತೋಟವನ್ನ ನಿರ್ಮಾಣ ಮಾಡಿ 4 ವರ್ಣದ ಮೋಕ್ಷಯೋಗ್ಯ ಮಾನವರನ್ನ ಸೃಷ್ಟಿ ಮಾಡಿದೆ ಈ ಭೂಮಿ ಮೇಲೆ ಅಂತ ಹೇಳ್ತಾ, ಇದರಿಂದ ನನಗೆ ಯಾವುದೇ ಕರ್ಮ ಅಂಟುವುದಿಲ್ಲ. ಇಷ್ಟೆಲ್ಲ ನೀನು ಮಾಡಿದೆಯಲ್ಲಪ್ಪ, ನಿನಗೆ ಯಾವುದಾದ್ರೂ ಕರ್ಮ ಅಂಟದ ಅಂತ ಕೇಳಿದ್ರೆ, ಇಲ್ಲ, ನನಗೆ ಕರ್ಮ ಅಂಟೋದಿಲ್ಲ. ಯಾಕೆ ನಿನಗೆ ಕರ್ಮ ಅಂಟೋಲ್ಲ? ಬೇರೆಯವರು ಮಾಡಿದ್ರೆ ಕರ್ಮ ಅಂಟದೆ, ನೀನ್ ಮಾಡಿದ್ರೆ ಯಾಕೆ ಕರ್ಮ ಅಂಟೋಲ್ಲ? ಯಾಕೆ ಅಂದ್ರೆ ನಾನೇ ಕಣಯ್ಯ, ಈ ಜಗತ್ತಿಗೆ ನಾನೇ, ಎಲ್ಲದೂ ನಾನೇ. ಈಗ ನಾನೇ ಸೃಷ್ಟಿ ಮಾಡಿದವನು, ನಾನೇ ಈ ವ್ಯವಸ್ಥೆಯ ಮೂಲ ಪುರುಷ, ನಾನೇ. ಈ ನನ್ನನ್ನು ಕೇಳುವವರು ಅಂತ ಯಾರೂ ಇಲ್ಲ. ಹಾಗಿರುವಾಗ ನನಗೆ ಯಾಕೆ ಈ ಕರ್ಮ ಬರುತ್ತದೆ? ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಇಷ್ಟೆಲ್ಲ ಮಾಡಿದ್ದು ನನ್ನ ಸ್ವಾರ್ಥಕ್ಕಾಗಿ ಅಲ್ಲ. ನನ್ನ ಅಷ್ಟೆಲ್ಲ ಇದನ್ನು ಮಾಡುವಾಗ ನನಗೆ ಯಾವುದೇ ಅಭಿಮಾನವೂ ಇಲ್ಲ. ಕೇವಲ ಲೋಕ ಕಲ್ಯಾಣಕ್ಕಾಗಿ, ಅಂದ್ರೆ ಆ ಜೀವರ ಉದ್ಧಾರಕ್ಕಾಗಿ ಅಂತ ಹೇಳಿ ನಾನು ಮಾಡಿದ್ದೇನೆ. ಹಾಗಾಗಿ ಈ ಕರ್ಮ ನನಗೆ ಅಂಟುವುದಿಲ್ಲ. ಕರ್ಮ ಫಲದ ಅಭಿಮಾನವೂ ನನಗಿಲ್ಲ. ಆತನಿಗೆ ಕರ್ಮದ ಪರಿಶ್ರಮ, ಆಯಾಸಪೂರ್ವಕ ಕರ್ತೃತ್ವ ಅನ್ನುವ ಫಲದ ಬಯಕೆಯೂ ನನಗೆ ಇಲ್ಲ. ಇದೇ ರೀತಿಯ ಸತ್ಯವನ್ನ ಯಾರು ತಿಳಿದು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾನೋ ಅವನು ತನ್ನ ಈ ಕರ್ಮ ಬಂಧನಕ್ಕೆ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಅಂದ್ರೆ ಎಲ್ಲವನ್ನ ಮಾಡಿಸುವವನು ದೇವರಿದ್ದಾನೆ. ಅವನು ಎಲ್ಲವನ್ನ ಮಾಡಿಸ್ತಾ ಇದ್ದಾನೆ. ನನ್ನೊಳಗೆ ಕೂತು, ಅವನೊಳಗೆ ಕೂತು, ಬೆಳಗ್ಗಿನಿಂದ ಎದ್ದಾಗಿನಿಂದ ರಾತ್ರಿವರೆಗೂ ಎಲ್ಲವನ್ನ ನಾಹಂಕರ್ತ ಹರಿಕರ್ತ ದಾಸೋಹಂ ಕೌಸಲೇಂದ್ರಸ್ಯ ಅನ್ನುವ ಹಾಗೆ ನಾಹಂಕರ್ತ ಹರಿಕರ್ತ, ದೇವರು ಮಾಡಿಸ್ತಾ ಇದ್ದಾನೆ ಅನ್ನುವ ಪರಿಜ್ಞಾನವನ್ನು ಇಟ್ಟುಕೊಂಡು ಪ್ರತಿಯೊಂದು ಕರ್ಮವನ್ನು ಮಾಡಿ ಕೊನೆಗೆ ಆ ಭಗವಂತನಿಗೆ ಯಾರು ಸರ್ವ ಸಮರ್ಪಣೆ ಮಾಡ್ತಾರೆ ಅವನಿಗೆ ಕರ್ಮದ ಲೋಪ ಬರುವುದಿಲ್ಲ, ಅಂದ್ರೆ ಕರ್ಮ ಬರುವುದಿಲ್ಲ, ಅಂದ್ರೆ ಅವೇರ್ನೆಸ್. ಹಾಗಂತ ಹೇಳಿ
ನಾನು ಹೇಳ್ತೀನಪ್ಪ, ಇಷ್ಟೆಲ್ಲ ಯಾಕಪ್ಪ ಮಾಡೋದು? ಕರ್ಮ ಮಾಡಿದರೆ ಕರ್ಮ ಬರ್ತದೆ. ಅದಕ್ಕೆ ನಾನು ಕರ್ಮನೇ ಮಾಡೋಲ್ಲ, ಸುಮ್ಮನೆ ಕೂತ್ ಬಿಡ್ತೀನಿ ಬೆಳಿಗ್ಗೆಯಿಂದ ಸಂಜೆವರೆಗೂ. ಏನು ಮಾಡಕ್ಕ, ಯಾಕಂದ್ರೆ ಏನಾರ ಮಾಡಕ್ ಹೋದ್ರೆ ತಾನೇ ಕರ್ಮ ಬರೋದು. ಅದಕ್ಕೆ ದೇವರು ಹೇಳ್ತಾನೆ, ಹಾಗೆ ಮಾಡೋ ಹಾಗಿಲ್ಲ. ಕರ್ಮ ಬಂಧನದಿಂದ ಬಿಡಿಸಿಕೊಳ್ತೀನಿ ಅಂತ ಹೇಳಿ, ಅಥವಾ ಅದರಲ್ಲಿ ಸಿಕ್ಕಾಕೊಳ್ಬಾರ್ದು ಅಂತ ಹೇಳಿ ನೀನೇನಾದ್ರೂ ನಿಷ್ಕ್ರಿಯನಾದರೆ, ಅದು ಬಹಳ ಸುಲಭ ಉಪಾಯ ಅಂತ ಹೇಳಿ ನೀನೇನಾದ್ರೂ ಆ ಅನ್ಕೊಂಡ್ರೆ, ಅದನ್ನ ನಾನು ಯಾವತ್ತೂ ಒಪ್ಪುವುದಿಲ್ಲ. ಅದು ಸಾಧ್ಯವೂ ಇಲ್ಲ. ಯಾಕೆಂದ್ರೆ ನೀನು 100 ವರ್ಷ ಏನೂ ಕೆಲಸ ಮಾಡದೆ ಬದುಕುವುದು ಒಂದೇ. ನೀ ಏನಂದ್ರೆ ಒಂದೇ ಒಂದು ದಿನ ಕೆಲಸ ಮಾಡಿ ನೀನು ಬದುಕುವುದು ಒಂದೇ. ಅಂದ್ರೆ ಅಷ್ಟು ದಿನ ನೀನು ಬದುಕಿದೆ, ಏನೂ ಮಾಡದೆ ಬದುಕಿದ್ರೆ ಆ ಬದುಕಿಗೆ ಅರ್ಥ ಆದ್ರೆ ಏನಿರ್ತದೆ ಅಂತ ಹೇಳಿ ನೀನು ಹಾಗೆ ಮಾಡುವುದಕ್ಕಿಂತ ಬದಲಾಗಿ ಮಾಡುವ ಕರ್ಮವನ್ನ ಜ್ಞಾನಪೂರ್ವಕವಾಗಿ ಮಾಡು. ಅಭಿಮಾನ, ಅಹಂಕಾರ, ಫಲದ ಅಪೇಕ್ಷೆ ಇಲ್ಲದೆ ಮಾಡು. ಅದ್ರ ಮೇಲೆ ಅಭಿಮಾನ ಇಟ್ಕೊಳ್ಬೇಡ. ನನ್ನದು ನಾನೇ ಮಾಡ್ತಾ ಇದ್ದೇನೆ ಅನ್ನುವ ಅಹಂಕಾರವೂ ಬೇಡ ಅಲ್ವಾ. ನನ್ನವರಿಗಾಗಿ ಇದರಿಂದ ಏನೋ ಸಿಗ್ತದೆ ಅನ್ನುವ ಫಲದ ಅಪೇಕ್ಷೆಯೂ ಕೂಡ ಇಟ್ಕೊಳ್ಬೇಡ. ಮತ್ತೆ ನನ್ನ ಪಾಲಿನ ಕರ್ತವ್ಯ ಧರ್ಮ ನಾನು ಮಾಡ್ತಾ ಇದ್ದೇನೆ. ದೇವರು ನನ್ನೊಳಗೆ ಕೂತು ಮಾಡಿಸ್ತಾ ಇದ್ದಾನೆ, ಅದನ್ನು ಮಾಡ್ಲಿಕ್ಕೆ ಒಂದಿಷ್ಟು ಶಕ್ತಿ ಕೊಟ್ಟಿದ್ದಾನೆ, ಪ್ರೇರಣೆ ಮಾಡಿದ್ದಾನೆ, ನಾನು ಮಾಡ್ತಾ ಇದ್ದೇನೆ. ಉಳಿದಿದ್ದು ಅದು ಭಗವಂತನಿಗೆ ಬಿಟ್ಟಿದ್ದು ಅನ್ ಅಂತ ಹೇಳಿ ನೀನು ಮಾಡು. ಹಿಂದೆ ಬಂದಂತಹ ರಾಜರ್ಷಿ ಅಂದ್ರೆ ರಾಜ ಋಷಿಗಳು, ರಾಜರಾಗಿದ್ದರೂ ಕೂಡ ಋಷಿಯ ಹಾಗೆ ಬದುಕಿದವರು, ಅವರನ್ನ ರಾಜರ್ಷಿಗಳು ಅಂತ ಕರೀತಾರೆ. ಋಷಿ ಮುನಿಗಳು ಇದನ್ನೇ ಮಾಡಿದ್ದು. ಇದೇ ಕರ್ಮಯೋಗ, ಇದೇ ಜ್ಞಾನ ಯೋಗವೆಂಬ ಉಭಯ ಯೋಗವಿಲ್ಲದೆ ಭಗವಂತನ ಸಂಯೋಗ ಇಲ್ಲ. ಹಾಗಾಗಿ ನನ್ನನ್ನು ಬಂದು ಸೇರಬೇಕು ಅಂತಂದ್ರೆ ಈ ಕರ್ಮಯೋಗದಲ್ಲಿ ಜ್ಞಾನವನ್ನ ತಿಳಿದು ಯಾರು ಮಾಡ್ತಾನೆ ಅವನು ನನ್ನ ಬಂದು ಸೇರ್ತಾನೆ. ಬರೀ ಪೂಜೆ ಮಾಡಿದ್ರೆ, ಹಣ್ಣು ಕಾಯಿ ಮಾಡಿದರೆ ನಾನು ಸಿಗೋಲ್ಲ, ಹಣ್ಣು ಕಾಯಿಗೆ ನಾನು ಸಿಗುವವನಲ್ಲ. ಪೂಜೆ ವ್ರತ ಜಪ ತಪಗಳಿಗೆ ನಾನು ಸಿಗುವವನಲ್ಲ. ಜ್ಞಾನಕ್ಕೆ ಸಿಗುವವನು, ಕರ್ಮಕ್ಕೆ ಸಿಗುವವನು. ಈ ಗುರುಗಳು ಅಂದ್ರೆ ಬಹಳ ಇಷ್ಟ, ಆದ್ರೆ ಗುರುಗಳು ಹೇಳಿದ್ದನ್ನು ನಾವು ಏನು ಕೇಳಲ್ಲ. ನಮಗೆ ಏನ್ ಬೇಕೋ ಅದನ್ನೇ ಮಾಡೋದಾದ್ರೆ ಗುರುಗಳಿಗೆ ನಾವು ಹೇಗೆ ಪ್ರೀತಿ ಪಾತ್ರರಾಗ್ತೀವಿ? ಭಗವಂತ ಹೇಗೆ ಹೇಳಿದ್ದಾನೋ ಹಾಗೆ ಬದುಕಿದರೆ ನಾವು ದೇವರಿಗೆ ಪ್ರೀತಿ ಪಾತ್ರರಾಗ್ತೀವಿ ಹೊರತು ಬರೀ ಗಂಟೆ ಅಲ್ಲಾಡಿಸಿದ್ರೆ ದೇವರಿಗೆ ನಾವು ಆ ಹತ್ರ ಆಗುವವರಲ್ಲ. ಯಾವುದು ಕರ್ಮ, ಯಾವುದು ಅಕರ್ಮ ಅನ್ನುವುದನ್ನು ತಿಳಿದು ಮಾಡಬೇಕು. ಅಲ್ಲ, ಇಷ್ಟೆಲ್ಲ ಹೇಳ್ತಾ ಇದೆಯಲ್ಲಪ್ಪ ನೀನು, ಕರ್ಮ ಮಾಡು, ನನ್ನ ಪಾಲಿನ ಕರ್ಮ ಮಾಡು, ಕರ್ಮ ತಿಳಿದು ಮಾಡು ಅಂತ ಎಲ್ಲ ನೀನು ಹೇಳ್ತಾ ಇದ್ದಿ. ಕೆಲವೊಮ್ಮೆ ಈ ಕರ್ಮ ಅನ್ನೋದೇ ಗೊತ್ತಾಗಲ್ಲಲ್ಲ. ಯಾವುದು ಸರಿ ಯಾವುದು ತಪ್ಪು ಅನ್ನೋದೇ ಗೊತ್ತಾಗಲ್ಲ. ಎಷ್ಟೊಂದು ಕರ್ಮ ಇತ್ತು ಬೆಳಿಗ್ಗೆ ಎದ್ದಾಗಿಂದ ಸಂಜೆ ಮಲಗುವವರೆಗೂ, ರಾತ್ರಿ ಮಲಗುವವರೆಗೂ ಎಷ್ಟೊಂದು ಇದ್ದಾವೆ. ಆದ್ರೆ ಈ ಕರ್ಮವನ್ನ ಹೆಂಗೆ ಕಂಡುಹಿಡಿಯೋದು ಹೇಗೆ ಅಂತ ಅಂದ್ರೆ, ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಅದೊಂದು ಬಹಳ ರಹಸ್ಯ. ಈ ವಿಷಯದಲ್ಲಿ ಬರೀ ನೀನು ಮಾತ್ರ ಅಲ್ಲ, ಮಹಾತ್ಮರು ಅಂತ, ಮಹಾಜ್ಞಾನಿಗಳು ಅಂತ ಅನಿಸಿಕೊಂಡವರು ಕೂಡ ಎಡವಿ ಬಿಟ್ಟಿದ್ದಾರೆ. ಯಾವುದು ಕರ್ಮ, ಯಾವುದು ಅಕರ್ಮ. ಅಕರ್ಮ ಅಂತಂದ್ರೆ ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು ಅನ್ನುವುದನ್ನ ಅರಿತುಕೊಳ್ಳುವುದರಲ್ಲಿ ಮಹಾಜ್ಞಾನಿ ಅನಿಸಿಕೊಂಡವರು ಕೂಡ ಕೆಲವೊಮ್ಮೆ ಎಡವಿದ್ದಾರಪ್ಪ. ಅದನ್ನ ತಿಳ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ. ಹಾಗಾಗಿ ಆ ಪ್ರತಿಯೊಂದು ವಿಷಯವನ್ನ ತಿಳ್ಕೊಳ್ಬೇಕು. ಈ ತರ ಗೊಂದಲಕ್ಕೆ ಈಡಾಗಬಾರದು. ಯಾವುದೇ ಕರ್ಮವನ್ನು ಮಾಡಬೇಕಾದ್ರೆ ಅದು ಯಾಕೆ ಮಾಡ್ತಾ ಇದ್ದೇನೆ ಅನ್ನುವುದನ್ನು ತಿಳಿದು ಮಾಡಬೇಕು. ಹಾಗಾಗಿ ನೀನು ಕರ್ಮ ಅಂದ್ರೆ ಏನು, ಅಕರ್ಮ ಅಂದ್ರೆ ಏನು, ಅಕರ್ಮ ಅಂದ್ರೆ ಏನು ಅನ್ನುವುದನ್ನು ನಿನಗೆ ಹೇಳ್ತೀನಿ ಕೇಳು ಅಂತ ಹೇಳಿ ಕೃಷ್ಣ ತಾನು ಮುಂದೆ ಹೇಳ್ತಾ ಇದ್ದಾನೆ. ನೋಡು, ಕರ್ಮದ ಬಗ್ಗೆ ತಿಳಿಯೋದು ಅಷ್ಟು ಸುಲಭ ಇಲ್ಲಪ್ಪ. ಇದನ್ನ ತಿಳಿಲೇಬೇಕು. ಆದ್ರೆ ಅದನ್ನ ತಿಳ್ಕೊಳ್ಳೇಬೇಕು, ಅದೇ ಅನಿವಾರ್ಯ. ಕರ್ಮದ ಬಗ್ಗೆ, ಕರ್ಮ ಅಂದ್ರೆ ಯಾವುದು, ಅಕರ್ಮ ಅಂದ್ರೆ ಯಾವುದು ಅಂತ ತಿಳ್ಕೊಳ್ಳೋದು, ನಿರ್ಧಾರ ಮಾಡೋದು ಅಷ್ಟು ಸುಲಭ ಇಲ್ಲ ಅಲ್ಲ. ಅದು ಅಷ್ಟು ಕಷ್ಟ ಇದೆ ಅಲ್ಲ. ಕಷ್ಟ ಇದೆ ಅಂತ ಹೇಳಿ ಸುಮ್ಮನೆ ಇರೋಕ್ಕೂ ಬರೋಂಗಿಲ್ಲ. ಯಾಕೆಂದ್ರೆ ತಿಳ್ಕೊಳ್ಳೇಬೇಕು, ಯಾಕೆಂದ್ರೆ ಕರ್ಮ ಮಾಡ್ಲೇಬೇಕು. ಹಾಗಾಗಿ ಆ ಕರ್ಮದ ನಡೆ ಅನ್ನುವಂಥದ್ದು ಅತ್ಯಂತ ರಹಸ್ಯವಾದದ್ದು. ಯಾವುದು ಕರ್ಮ, ಯಾವುದು ಅಕರ್ಮ ಅಂತ ತಿಳಿಯೋದು ಬಹಳ ಕಷ್ಟ ಇದೆ. ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ ಈ ವಿಷಯದಲ್ಲಿ ಎಡವಿದ್ದಾರಪ್ಪ. ಹಾಗಾಗಿ ನಮ್ಮಲ್ಲಿ ನಡೆಯತಕ್ಕ ಕರ್ಮ, ಅಕರ್ಮ, ವಿಕರ್ಮ ಹಿಂದೆ ಅನಂತವಾದ ಭಗವತ್ ಶಕ್ತಿ ಕೆಲಸ ಮಾಡ್ತಾ ಇರ್ತದೆ. ಆ ಎಚ್ಚರ ನಮಗೆ ಇರಬೇಕು. ಯಾಕೆಂದ್ರೆ ಅವತ್ತಿನ ಕಾಲದಲ್ಲಿ ತನ್ನ 700 ವರ್ಷಗಳ ಅವಧಿಯಲ್ಲಿ 525 ವರ್ಷಗಳ ಕಾಲ ಅಧ್ಯಯನಕ್ಕಾಗಿ ಅಂತ ಹೇಳಿ ಮೀಸಲಿಟ್ಟವನು ಭೀಷ್ಮಾಚಾರ್ಯರು. ಅವರಿಗೇ ಗೊತ್ತಾಗ್ಲಿಲ್ಲ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಹೇಳಿ. ಆ ಆ ಇನ್ನು ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಅವರಿಗೆಲ್ಲ ವಿದ್ಯೆಯನ್ನ ಕಲಿಸಿಕೊಟ್ಟಂತಹ ದ್ರೋಣಾಚಾರ್ಯರು ಕೂಡ ದ್ರೌಪದಿಯ ವಸ್ತ್ರಾಪರಣ ಆಗುವಾಗ ಸುಮ್ಮನೆ ನಿಂತು ಬಿಟ್ರು. ಭೀಷ್ಮಾಚಾರ್ಯರು ಕೂಡ ಸುಮ್ಮನೆ ನಿಂತರು.
ಅವರು ಮಾಡಿದ ಆ ಒಂದೇ ಒಂದು ತಪ್ಪಿನಿಂದ ಇವತ್ತು ಒಬ್ಬ ಅಧಾರ್ಮಿಕನ ಪರವಾಗಿ ಯುದ್ಧ ಮಾಡುವ ಪರಿಸ್ಥಿತಿ ಬಂದಿದೆ. ಹಾಗಂತ ಅವರೆಲ್ಲ ಅಜ್ಞಾನಿಗಳು ಅಂತ ತಿಳ್ಕೊಳ್ಬೇಡ, ಮಹಾಜ್ಞಾನಿಗಳೇ. ಯಾಕೆಂದ್ರೆ ಮುಂದೆ ಶಾಂತಿ ಪರ್ವ, ಭೀಷ್ಮ ಪರ್ವ ಅಂತ ಹೇಳಿ ಎರಡು ಎರಡು ಪರ್ವದಲ್ಲಿ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರಿಂದ ಕೃಷ್ಣನೇ ಉಪದೇಶ ಕೊಡಿಸ್ತಾನೆ. ಭಾರಿ ದೊಡ್ಡ ದೊಡ್ಡ ಉಪದೇಶ, ಅಂತಿಂತ ಉಪದೇಶ ಅಲ್ಲ. ಅಂತಹ ಉಪದೇಶವನ್ನ ಕೊಟ್ಟಂತಹ ಭೀಷ್ಮಾಚಾರ್ಯರು ಕೂಡ ತಪ್ಪು ಮಾಡಿಬಿಟ್ರು. ಅಲ್ಲ, ಅಷ್ಟೆಲ್ಲ ಜ್ಞಾನ ಇದ್ರೂ ಏನು ಪ್ರಯೋಜನ? ಸಂದರ್ಭಕ್ಕೆ ಬಂದಾಗ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಹೇಳಿ ಗುರುತಿಸುವಲ್ಲಿ ಅವರು ಎಡವಿದ್ರು. ಹಾಗಾಗಿ ನಾವು ಮೊದಲು ಯಾವುದು ಧರ್ಮ ಯಾವುದು ಅಧರ್ಮ ಅಂದ್ರೆ ಕರ್ಮ ಯಾವುದು, ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅನ್ನುವುದನ್ನ ನಾವು ತಿಳ್ಕೊಳ್ಬೇಕು. ಅಷ್ಟೆಲ್ಲ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಈ ಒಂದು ಧರ್ಮ ಏನು, ಕರ್ಮ ಅಕರ್ಮ ವಿಕರ್ಮ ಅನ್ನುವುದನ್ನ ನೀನು ಒಬ್ಬನೇ ಮಾಡ್ತಾ ಇದ್ದೀನಿ ಅಂತ ನೀನು ತಿಳ್ಕೊಳ್ಬೇಡ. ಮತ್ತೆ ಇಡೀ ಈ ಬ್ರಹ್ಮಾಂಡವನ್ನ ಕಂಟ್ರೋಲ್ ಮಾಡ್ತಾ ಇರುವ ಒಂದು ಶಕ್ತಿ, ಆ ಶಕ್ತಿ ನಿಯಂತ್ರಣ ಮಾಡ್ತಾ ಇದೆ. ಯಾವುದು ಆ ಶಕ್ತಿ? ಅದು ನಾನೇ. ಎಲ್ಲರೊಳಗೂ ಕೂತು ನಾನೇ ಮಾಡ್ತಾ ಇದ್ದೇನೆ. ಅದು ಹೇಗೆ ಮಾಡಿಸ್ತಾ ಇದೆಯೋ ಹಾಗೆ ನೀನು ಮಾಡಬೇಕಾಗ್ತದೆ, ಅದಕ್ಕೆ ಶರಣಾಗಿ ಮಾಡಬೇಕಾಗ್ತದೆ. ಅದು ಬಿಟ್ಟು ನೀನು ಅದ್ರ ವಿರುದ್ಧವಾಗಿ ನಾನೇನು ಮಾಡ್ತೇನೆ ಅಂತ ಹೋದ್ರೆ ಅದು ಸಾಧ್ಯ ಇಲ್ಲ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾನೆ ಕೃಷ್ಣ. ಏನು ಅಂದ್ರೆ, ಒಂದು ಆನೆ ಇದೆ, ಆನೆಯ ಮೇಲೆ ಒಂದು ಇರುವೆ ಕೂತಿದೆ. ಆನೆ ಪೂರ್ವದಿಂದ ಪಶ್ಚಿಮಕ್ಕೆ ನಡ್ಕೊಂಡು ಹೋಗ್ತಾ ಇದೆ. ಆದ್ರೆ ಆ ಆನೆಯ ಮೇಲೆ ಕೂರಿದಂತಹ ಇರುವೆ ಪಶ್ಚಿಮದಿಂದ ಪೂರ್ವಕ್ಕೆ ಅದರ ಮೇಲೆ ನಡ್ಕೊಂಡು ಬರ್ತಾ ಇದೆ. ಆನೆ ಪೂರ್ವದಿಂದ ಪಶ್ಚಿಮದ ಕಡೆ ನಡ್ಕೊಂಡು ಹೋಗ್ತಾ ಇದೆ. ಅದರ ಮೇಲೆ ಇರುವಂತ ಇರುವೆ ಸೊಂಡಿಲ ಭಾಗದಿಂದ ಹಿಂದಕ್ಕೆ ಬರ್ತಾ ಇದೆ. ಇಲ್ಲಿಂದ ಪಶ್ಚಿಮದಿಂದ ಪೂರ್ವಕ್ಕೆ. ಅದು ಎಷ್ಟೇ ಪಶ್ಚಿಮದಿಂದ ಪೂರ್ವಕ್ಕೆ ಬಂದರೂ ಅದು ಎಲ್ಲಿಗೆ ಹೋಗ್ತಾ ಇದೆ? ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತಾ ಇದೆ. ಆದ್ರೆ ಆ ಅರಿವು ಅದಕ್ಕಿಲ್ಲ. ಇದು ಕೂಡ ಮನುಷ್ಯನ ಪರಿಸ್ಥಿತಿ ಹಾಗೇ ಇದೆ. ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಅವನು ಅನ್ಕೊಂಡಿದ್ದಾನೆ ಭ್ರಮೆ, ನಾನೇ ಮಾಡ್ತಾ ಇದ್ದೀನಿ, ನಾನು ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಭ್ರಮೆಯಲ್ಲೇ ಇದ್ದಾನೆ. ಆದ್ರೆ ಅವನಿಗೆ ಗೊತ್ತಿಲ್ಲ, ಪಶ್ಚಿಮದಿಂದ ಪೂರ್ವಕ್ಕೆ ಹೋಗ್ತಾ ಇಲ್ಲ, ಅವನು ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತಾ ಇದ್ದಾನೆ. ಹೇಗೆ? ಆ ಆನೆಯ ಮೇಲೆ ಇರುವಂತಹ ಇರುವೆ ತಾನು ಭ್ರಮೆಯಲ್ಲಿ ಇದ್ದು ನಡೀತಾನೆ ಇದೆ. ಆದ್ರೆ ಅದಕ್ಕೆ ಗೊತ್ತಿಲ್ಲದೆ ಅದು ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತಾನೆ ಇದೆ. ಅದು ಈ ಮನುಷ್ಯನ ಸ್ಥಿತಿ. ಹಾಗಾಗಿ ಅಷ್ಟು ಅಷ್ಟು ಅದು ಗೊತ್ತೂ ಕೂಡ ಆಗೋಲ್ಲ. ಅಷ್ಟು ಏನಂತೀವಿ, ರಹಸ್ಯವಾಗಿರುವಂತದ್ದಪ್ಪ ಈ ಕರ್ಮ. ಹಾಗಾಗಿ ಇದನ್ನು ತಿಳ್ಕೊಳ್ಬೇಕು. ಹಾಗಾಗಿ ಅದಕ್ಕೆ ಎಲ್ಲವೂ ನಾನೇ ಮಾಡಿಬಿಟ್ಟೆ ಅನ್ನುವ ಆ ಏನು ಅಹಂ ಬೇಡ, ಅಹಂಕಾರ ಬೇಡ. ನೀನು ಎಲ್ಲವನ್ನ ನಾನೇ ಮಾಡ್ತಾ ಇದ್ದೇನೆ ಅನ್ನೋ ಹಾಗೆ ನಿನಗೆ ಕಾಣಿಸಿದ್ರು ಕೂಡ ಅದರ ಹಿಂದೆ ನಡೀತಾ ಇರೋ ವಿಚಾರನೇ ಬೇರೆ ಇರ್ತದೆ. ಹಾಗಾಗಿ ಅಸಾಧ್ಯವಾದದ್ದು ಅಂತ ಹೇಳ್ತಾ ಹೀಗೆ ಯಾರು ಸರಿ ತಪ್ಪುಗಳನ್ನ ತಿಳಿತಾನೆ, ಎಲ್ಲಾ ಕರ್ಮದ ಪೂರ್ಣ ಫಲವನ್ನ ಪಡಿತಾನೆ. ಇಲ್ಲದೆ ಹೋದ್ರೆ ಇಂಥವನಿಗೆ ಕರ್ತೃತ್ವ ಇದ್ದರೂ ಕೂಡ ಅದರ ಅಭಿಮಾನ ಇರೋದಿಲ್ಲ. ನಾನು ಮಾಡಿದೆ, ನನ್ನಿಂದ ಆಯಿತು ಅನ್ನುವ ಅಹಂಕಾರ ಇರೋದಿಲ್ಲ. ನಾನು ಸ್ವತಂತ್ರ ಅನ್ನುವ ಭ್ರಮೆ ಇರೋದಿಲ್ಲ. ಆದ್ದರಿಂದ ಅವನು ಮಾಡುವ ಎಲ್ಲಾ ಕರ್ಮವೂ ಕೂಡ ಫಲಪ್ರದವಾಗಿರ್ತದೆ. ಭಗವಂತನ ಪಾರಮ್ಯದ ಎಚ್ಚರದಿಂದ ಯಾರು ಅವನ ಜೀವನವನ್ನ ರೂಪುಗೊಂಡಿರಿಸಿಕೊಳ್ತಾನೋ ಅಂಥವನು ಸಣ್ಣ ಕರ್ಮ ಮಾಡಿದರೂ ಮಹಾಫಲವನ್ನು ಪಡಿತಾನೆ. ಅಹಂಕಾರದಿಂದ ಕಳಚಿಕೊಳ್ಳುವುದು ಆಧ್ಯಾತ್ಮದಲ್ಲಿ ಅತ್ಯಂತ ಮಹತ್ವ. ಹಾಗಾಗಿ ಅಹಂಕಾರ ಎನ್ನುವುದು ಎಷ್ಟು ಅಪಾಯಕಾರಿ ಅನ್ನೋದನ್ನ ಹೇಳ್ತಾ ಇದ್ದಾನೆ ಗೀತೆ. ಅಂದ್ರೆ ಭಗವದ್ಗೀತೆ ಈ ನಾನು ಹೇಳ್ತಾ ಇದ್ದೀನಲ್ಲಪ್ಪ, ಇದನ್ನ ಓದಿದ ಮೇಲೆ ನಾನು ಏನು ಭಗವದ್ಗೀತೆಯನ್ನ ಓದಿಬಿಟ್ಟೆ, ನನ್ನ ಅಹಂಕಾರ ಬಂದು ಬಿಡ್ಬೋದು. ಆದ್ರೆ ಜ್ಞಾನ ಸಂಪಾದನೆ ಜೊತೆಗೆ ಎಚ್ಚರ ಅನ್ನೋದು ಕೂಡ ಇರಬೇಕಾಗ್ತದೆ. ಬರೀ ಭಗವದ್ಗೀತೆಯನ್ನ ಓದಿದ್ರೆ ಸಾಲದು, ಭಗವದ್ಗೀತೆಯನ್ನ ಕೂತು ಕೇಳಿದ್ರೆ ಸಾಲದು. ನಾನು ಭಗವದ್ಗೀತೆಯ 700-800 ಶ್ಲೋಕಗಳನ್ನು ಅರೆದು ಕುಡಿದು ಬಿಟ್ಟಿದ್ದೇನೆ. ಬೆಳಿಗ್ಗೆ ಒಂದು ಸಾರಿ, ಮಧ್ಯಾಹ್ನ ಒಂದು ಸಾರಿ, ಸಂಜೆ ಒಂದು ಸಾರಿ ಪಠನೆ ಮಾಡ್ತಾ ಇದ್ದೇನೆ. ಏನಕ್ಕೆ ಬಂತು? ನೀನು ಆಚರಣೆಗೆ ತೆಗೆದುಕೊಂಡು ಬರಲಿಲ್ಲ ಅನ್ನೋದಾದ್ರೆ ಆ ಜ್ಞಾನ ತಗೊಂಡು ಏನ್ ಮಾಡ್ತಿ? ಭೀಷ್ಮಾಚಾರ್ಯರು ಅಷ್ಟೆಲ್ಲ ಸಂಪಾದನೆ ಮಾಡಿದ್ರು ಜ್ಞಾನವನ್ನ, ಆದ್ರೆ ತನ್ನ ಕಣ್ಣು ಮುಂದೆ ಅನ್ಯಾಯ ನಡೀತಾ ಇರುವಾಗ ಅದನ್ನು ಪ್ರತಿಭಟಿಸಲಿಲ್ಲ. ಅದು ಧರ್ಮವೋ ಅಧರ್ಮವೋ ಅನ್ನುವುದನ್ನ ಏನು ನಿರ್ಣಯ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆ ಜ್ಞಾನ ತಗೊಂಡು ಏನ್ ಮಾಡ್ತಿ? ನೀನು ಭಗವದ್ಗೀತೆಯನ್ನು ಓದಿದೆ ಹೌದು, ತಿಳ್ಕೊಂಡೇ ಹೌದು, ಕೇಳಿದೆ ಹೌದು, ಆದ್ರೆ ನಿನ್ನ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡ್ಯಾ? ಬದುಕಿನ ಪ್ರತಿಯೊಂದು ಹೆಜ್ಜೆಯಲ್ಲೂ ಇಲ್ಲ ಕೃಷ್ಣ ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದ್ದಾನೆ, ನಾವು ಹಾಗೆ ಮಾಡಬಾರ್ದು, ಹೀಗೆ ಮಾಡ್ಬೇಕು ಅಂತ ಹೇಳಿ ನಿನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಸರಿಯಾದನ್ನೇ ಮಾಡ್ತಾ ಹೋದ್ಯಾ? ಇಲ್ಲ. ಹಾಗಾದ್ಮೇಲೆ ನೀನು ಭಗವದ್ಗೀತೆ ಕೇಳಿದ್ದಕ್ಕೆ ಪ್ರಯೋಜನ ಏನು ಬಂತು?
ಹಾಗಾಗಿ ಅಹಂಕಾರ ಅನ್ನೋದು ಇರಬಾರ್ದು ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ನಮ್ಮ ಜೀವನದ ತೊಡಗುವಿಕೆ ಹಿಂದೆ ಒಂದೊಂದು ಕಾಮನೆ ಸಂಕಲ್ಪ ಅನ್ನೋದು ಇರ್ತದೆ. ನಾನು ಸುಖ ಪಡಬೇಕು, ನನ್ನ ಮನೆ ಮಂದಿಯವರು ಸುಖವಾಗಿರಬೇಕು ಎನ್ನುವ ಕಾಮನೆ ಇರ್ತದೆ. ಇದಕ್ಕಾಗಿ ಯಾವ್ಯಾವುದೋ ದಾರಿ ಹಿಡಿತಾನೆ, ಅನುಸರಿಸ್ತಾನೆ. ಪ್ರತಿಯೊಂದು ಕ್ರಿಯೆಯ ಹಿಂದೆ ಮನುಷ್ಯನನ್ನ ಕಾಡುವ ದೊಡ್ಡ ಸಮಸ್ಯೆ ಇದು. ಹಾಗಾಗಿ ಒಬ್ಬ ಪಂಡಿತನ ಪಾಂಡಿತ್ಯವನ್ನ ಅವನ ನುಡಿಯಲ್ಲಿ ತಿಳ್ಕೊಳ್ಳೋದಲ್ಲ, ಮತ್ತೆ ಅವನ ನಡೆಯಲ್ಲೇ ತಿಳ್ಕೊಳ್ಬೇಕು. ಯಾರೋ ದೊಡ್ಡ ದೊಡ್ಡ ಕತೆ ಹೇಳ್ತಾನೆ ಪಂಡಿತ, ಏನು ಜ್ಞಾನ ಇದೆ ರೀ ಮನುಷ್ಯನಿಗೆ ಆ ಅಂತಂದ್ರೆ ನಿಜವಾಗ್ಲೂ ಆ ವ್ಯಕ್ತಿತ್ವ ಇರೋದು ಅವನ ಪಾಂಡಿತ್ಯದಲ್ಲ, ಅವನ ನುಡಿಯಲ್ಲಿ ಅಲ್ಲ. ಬಹಳ ಚೆನ್ನಾಗಿ ಮಾತಾಡ್ತಾನೆ, ಭಾರಿ ಒಳ್ಳೆ ಮನುಷ್ಯ, ಬಹಳ ಚೆನ್ನಾಗಿ ಮಾತಾಡ್ತಾನೆ ಅಲ್ಲ, ಅವನ ನಡೆ ನುಡಿಯಲ್ಲಿ ನೋಡ್ಬೇಕು ಅವನು ಏನಂತೀವಿ ಮನುಷ್ಯ ಹೇಗಿದ್ದಾನೆ ಅನ್ನೋದನ್ನ ಅಂತ ಹೇಳ್ತಾ, ಆದ್ದರಿಂದ ಇಂಥದ್ದೇ ಸಿಗಬೇಕು ಅನ್ನುವ ಬಯಕೆ ಆಸೆಗಳನ್ನ ಬಿಟ್ಟು ನಿರಾಳವಾಗಿ ಕರ್ತವ್ಯವನ್ನು ಮಾಡು. ಭಗವಂತ ಏನು ಕೊಡ್ತಾನೋ ಅದು ನನ್ನ ಪಾಲಿಗೆ ಬಂದ ಪ್ರಸಾದ. ಏನು ಬಂತೋ ಅದರಲ್ಲಿ ತೃಪ್ತಿ ಪಡುವುದನ್ನ ಕಲಿ. ಇಲ್ಲವಲ್ಲ ಅಂತ ಹೇಳಿ ಸಂಕಟ ಪಡಬೇಡ. ಯಾರಿಗೋ ಬಂದದ್ದನ್ನ ನೋಡಿ ಹೊಟ್ಟೆ ಕಿಚ್ಚಿ ಪಡಬೇಡ. ಏನು ಬಂತೋ ಬರಲಿ, ನೀನು ಪ್ರಯತ್ನಶೀಲನಾಗಿರು. ನಿನಗೆ ದೇವರು ಎಷ್ಟು ಶಕ್ತಿ ಕೊಟ್ಟಿದ್ದಾನಲ್ಲ, ಎಷ್ಟು ಸಾಮರ್ಥ್ಯ ಕೊಟ್ಟಿದ್ದಾನಲ್ಲ, ಅಲ್ಲ ದೇವರು ಮಾಡಿಸ್ತಾನೆ ಬಿಡು ಅಂತ ಹೇಳಿ ಕಾಮ ಸಂಕಲ್ಪ ವರ್ಜ್ಯ ಅಂದ್ರೆ ಏನೂ ಬೇಡ ಎಂದು ಬಯಸುವುದೂ ಅಲ್ಲ, ಇಂಥದ್ದೇ ಬೇಕು ಎಂದು ಬಯಸದೇ ಇರುವುದೂ ಅಲ್ಲ. ಏನು ಬಂತೋ ಬರಲಿ, ನೀನು ಪ್ರಯತ್ನಶೀಲನಾಗಿರು. ಅಲ್ಲ ದೇವ್ರು ಕೊಡ್ತಾನೆ, ದೇವ್ರು ಮಾಡಿಸ್ತಾನೆ ಅಂತ ನೀನು ಸುಮ್ಮನೆ ಕುತ್ಕೊಳ್ಳೋದಲ್ಲ. ದೇವ್ರು ನಿನಗೆ ಅಂತ ಒಂದಿಷ್ಟು ಸಾಮರ್ಥ್ಯ ಕೊಟ್ಟಿದ್ದಾನೆ, ನಿನಗೆ ಅಂತ ಒಂದಿಷ್ಟು ಶಕ್ತಿ ಕೊಟ್ಟಿದ್ದಾನೆ. ಆ ಶಕ್ತಿಯನ್ನ ಬಳಸಿಕೊಂಡು ನಿನ್ನ ಪ್ರಯತ್ನಶೀಲನಾಗಿರು, ಪ್ರಯತ್ನವನ್ನು ಮಾಡ್ತಾ ಇರು. ಆಯ್ತಾ? ನೀನು ಪ್ರಯತ್ನವನ್ನು ಮಾಡ್ತಾ ಇರು, ಬಂದದರಲ್ಲಿ ಸಂತೋಷದಿಂದ ಬದುಕು. ಇಂತಹ ಅರಿವಿನಿಂದ ಕರ್ಮ ಸ್ವಚ್ಛವಾಗಿರ್ತದೆ. ಆ ಕರ್ಮದಿಂದಾಗಿ ಅವನಿಗೆ ತಪ್ಪಾದರೂ ಸರಿಯಾಗ್ಲಿ ಯಾವುದಾದ್ರೂ ಕೂಡ ಕರ್ಮ ಅನ್ನೋದು ಬಂಧನಕ್ಕೆ ಒಳಗಾಗುವುದಿಲ್ಲ ಅಂತ ಹೇಳ್ತಾ ಮುಂದೆ ಕೃಷ್ಣ ಹೇಳ್ತಾ ಇದ್ದಾನೆ. ನೋಡು ಅರ್ಜುನ, ಕೆಲವರಿಗೆ ಅದು ಬೇಕು ಇದು ಬೇಕು ಅನ್ನೋ ಆಸೆ ಇರೋದಿಲ್ಲ, ಆದ್ರೆ ಬಂದಾಗ ಖುಷಿಯಾಗುತ್ತೆ. ಕರ್ಮ ಫಲದಲ್ಲಿ ಅತಿಯಾದ ಸ್ನೇಹವೂ ಕೂಡ ಒಳ್ಳೆಯದಲ್ಲ. ಕರ್ಮ ಫಲದಲ್ಲಿ ಅತಿಯಾದ ಸ್ನೇಹವೂ ಕೂಡ ಒಳ್ಳೆಯದಲ್ಲ. ಯಾಕೆಂದ್ರೆ ಭಗವಂತ ಪ್ರೇರಣೆ ಮಾಡಿದ ಬಂತು, ಅದನ್ನ ಸದ್ವಿನಿಯೋಗ ಮಾಡ್ಕೊಳ್ಬೇಕು. ಬಂದಾಗ ಉಬ್ಬಲೂ ಬೇಡ, ಅಥವಾ ಬರ್ಬೇಕಿತ್ತು ಅಷ್ಟು ಬರ್ಬೇಕಿತ್ತು ಇಷ್ಟು ಬರ್ಬೇಕಿತ್ತು ಅನ್ನುವ ನಿರೀಕ್ಷೆಯೂ ಬೇಡ. ನಿರೀಕ್ಷಿಸದೆ ಬಂದಾಗ ಏನೋ ಇದ್ದಕ್ಕಿದ್ದಾಗೆ ಬಂದು ನನಗೆ ಗೊತ್ತೇ ಇರಲಿಲ್ಲ ಬಂದ್ಬಿಡ್ತು, ಹಾರಾಡ್ಬೇಡ. ಏನ್ ದೇವ್ರೇನೋ ಕೊಟ್ಟಿದ್ದಾನಪ್ಪ, ದೊಡ್ಡವನಿದ್ದಾನೆ ದೇವರು ಅಂತ ಹೇಳಿ ಅದನ್ನು ದುರುಪಯೋಗನೂ ಮಾಡ್ಕೊಳ್ಬೇಕು. ಯಾಕೆಂದ್ರೆ ನಾನು ಅನ್ಕೊಂಡೇ ಇರ್ಲಿಲ್ಲ ಬಂದ್ಬಿಡ್ತು ಅಂತ ಹೇಳಿ ಸಿಕ್ಕಾಪಟ್ಟೆ ಹೆಂಗೆಂಗೋ ಯೂಸ್ ಬಳಸ್ಬೇಡ. ಫಲದ ಬಗ್ಗೆ ಅತಿಯಾದ ಮಮತೆಯೂ ಒಳ್ಳೆಯದಲ್ಲ ಅಂತ ಹೇಳ್ತಾ, ಇದು ಮನುಷ್ಯನ ಬದುಕಿನಲ್ಲಿ ಹತಾಶೆಯನ್ನ ಉಂಟು ಮಾಡ್ತದೆ ಅಂತ ಹೇಳ್ತಾ, ಹೀಗಾಗಬೇಕು ಹಾಗೇ ಆಗಬೇಕು ಅಂತ ಕನಸುಗಳ ಸರಮಾಲೆಯನ್ನ ಕಟ್ಟುತ್ತಾ ಹೋಗ್ಬೇಡ. ಏನು ಬಂತು ಅದನ್ನು ಉದ್ವೇಗಕ್ಕೆ ಒಳಗಾಗಬೇಡ. ವ್ಯಾಕುಲತೆಗೆ ಕಾರಣವಾಗ್ತದೆ, ಉದ್ವೇಗಕ್ಕೆ ಕಾರಣವಾಗ್ತದೆ ಅಂತ ಹೇಳ್ತಾ, ಇನ್ನು ಆ ಕಾಲದಲ್ಲಿ ಸಂಪತ್ತು ಬಂದಾಗ ಹಾರಾಟ ಮಾಡಬೇಡ, ಅದರಿಂದ ಜೀವನ ಅನ್ನೋದು ನಾಶವಾಗಿ ಹೋಗ್ತದೆ ಅಂತ ಹೇಳ್ತಾ, ಬರಲಿಲ್ಲ ಅಂದಾಗ ಬರಬೇಕು ಎಂದಾಗಲಿ ತಲೆ ಕೆಡಿಸ್ಕೊಳ್ಬೇಡ. ಸ್ವಚ್ಛವಾದ ಯೋಚನೆಯಿಂದ ಕರ್ತವ್ಯದಲ್ಲಿ ತೊಡಗು. ಇಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಸಂಯಮ ಅನ್ನೋದಿರಲಿ. ಈ ರೀತಿ ನಿನ್ನ ಮನಸ್ಸನ್ನ ತರಬೇತಿಗೊಳಿಸಬೇಕು. ಇದ್ದಕ್ಕಿದ್ದ ಹಾಗೆ ಬರೋದಲ್ಲ. ನಿನಗೆ ಏನು ಇಲ್ಲಿವರೆಗೂ ಜ್ಞಾನಿಗಳು ಸಂಪಾದನೆ ಮಾಡಿದ್ದಾರಲ್ಲ, ಇದ್ದಕ್ಕಿದ್ದಾಗೆ ಹುಟ್ಟಿದಿಂದನೂ ಬಂದ್ಬಿಟ್ಟಿದೆ ಅಂತಲ್ಲ, ಅವರು ಇದನ್ನು ಪ್ರಯತ್ನ ಮಾಡಿದ್ದಾರೆ, ನಿರಂತರವಾಗಿ ಪ್ರಯತ್ನ ಮಾಡ್ತಾ ಬಂದಿದ್ದಾರೆ. ಈ ರೀತಿ ಮನಸ್ಸನ್ನ ಹದಗೊಳಿಸಿದ್ದಾರೆ, ಈ ಜ್ಞಾನವನ್ನು ತಿಳಿದಿದ್ದಾರೆ. ಹಾಗಾಗಿ ನೀನು ಯಾವಾಗಲೂ ನಿತ್ಯ ತೃಪ್ತನಾಗಿರ್ಬೇಕು. ಆಸೆ ಇದೆ, ಆದ್ರೆ ಅದನ್ನ ರೂಢಿಸಿಕೊಳ್ಳೋದು ಹೇಗೆ ಅಂತಂದ್ರೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಲೌಕಿಕ ಆಸೆಗಳು ಇದ್ದಾಗಲೂ ಕೂಡ ಅತೃಪ್ತಿ ತಪ್ಪಿದ್ದಲ್ಲ. ಇಲ್ಲದನ್ನ ಬಯಸಿ ಎಂದೂ ಸುಖ ಸಿಗೋದಿಲ್ಲ. ತೃಪ್ತಿ ಇರಬೇಕಾದ್ರೆ ಮೊದಲು ಬೇಕು ಬೇಡುಗಳ ಪಟ್ಟಿಯನ್ನು ಕಡಿಮೆ ಮಾಡಬೇಕು. ಮೊದಲು ನಾವು ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ಚಿತ್ತ ಅಂದ್ರೆ ನಮ್ಮ ಹಿಂದಿನ ನೆನಪುಗಳು, ಮೆಮೊರಿ ಸ್ಟೋರೇಜ್. ಹಿಂದೆ ಏನೇನೋ ನೆನಪು ಆಸೆಗಳು ಇಟ್ಟಿರ್ತೀವಲ್ಲ, ಆ ಆಸೆಗಳ ಸ್ಟೋರೇಜ್ ಏನಿರ್ತದೆ ಮೆಮೊರಿ,
ಇವತ್ತು ನಾವು ಧ್ಯಾನಕ್ಕೆ ಕೂತ್ರೆ ಅದೇ ಬರ್ತದೆ ನೋಡಿ ಕಣ್ಣು ಮುಂದೆ ಎಲ್ಲ ಬರೀ ಆಲೋಚನೆಗಳು ಬರ್ತವೆ ಸ್ವಾಮಿ. ಎಷ್ಟು ಬರೀ ಕುಂತ್ರೆ ಸಾಕು ಏನೇನೋ ಯಾವ್ಯಾವುದೋ ಕಾಲದ್ದೆಲ್ಲ ಅದು ಯಾಕೆ ಬರ್ತದೆ? ಅದು ಸ್ಟೋರೇಜ್ ಚಿತ್ತದಲ್ಲಿ ಕೂತಿದೆ ಹೋಗಿ. ಹಾಗಾಗಿ ಅದನ್ನ ಹೇಳ್ತಾ ಇದ್ದೇನೆ, ಹಿಂದೆ ಮಾಡಿದ ಆಸೆಗಳ ನೆನಪಿನ ಕೋಶ ಚಿತ್ತ. ಚಿತ್ತದಲ್ಲಿ ಆಸೆ ನಿರಾಶೆಗಳ ಕಂತೆ ಕಂತೆ ತುಂಬಿರ್ತದೆ. ಮೊದಲು ಹಿಂದಿನ ಆಸೆಗಳನ್ನ ಮರುಕಳಿಸದಂತೆ ನೋಡಿಕೊ. ಭೂತಕಾಲವನ್ನ ಮತ್ತೆ ಕೆದಕಬೇಡ. ಏನು ಮುಗಿದು ಹೋಗಿದೆಯೋ ಅದ್ರ ಬಗ್ಗೆ ಮತ್ತೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ. ಏನಾಗಬೇಕು ಅಂತ ಇತ್ತೋ ಅದಾಗಿದೆ. ಅದು ಒಳ್ಳೇದೋ ಕೆಟ್ಟದೋ ಏನೋ ಗೊತ್ತಿಲ್ಲ, ಒಂದು ಆಗಿದೆ ಅಷ್ಟೆ. ಆದ್ರೆ ಅದನ್ನೇ ಕೆದಕ್ತಾ ಕೂರ್ಬೇಡ. ಅದನ್ನ ಹಾಗೆ ಪೂರ್ತಿಯಾಗಿ ಬಿಟ್ಬಿಡು. ವರ್ತಮಾನ ಕಾಲದಲ್ಲಿ ಬದುಕು. ಇವಾಗೇನೋ ಬದುಕ್ತಾ ಇದೆಯಲ್ಲ, ಈ ವರ್ತಮಾನದಲ್ಲಿ ಜೀವಿಸು. ಈ ರೀತಿ ನಾವು ರೂಢಿ ಮಾಡ್ಕೊಳ್ಬೇಕು. ಇದರಿಂದ ತೃಪ್ತಿಯಿಂದ ಇರಲು ಸಾಧ್ಯ ಇದೆ. ಹೀಗೆ ತೃಪ್ತಿಯನ್ನ ಸಾಧಿಸಿದ ನಂತರ ಅದರ ಜೊತೆಗೆ ಆತ್ಮಾವಲೋಕವನ್ನು ಮಾಡ್ಕೊಳ್ಬೇಕು. ಅಂದ್ರೆ ಪರಿಗ್ರಹ. ಪರಿಗ್ರಹ ಅಂತಂದ್ರೆ ಎಲ್ಲವನ್ನ ಬಿಟ್ಟು ಹೋಗುವುದಲ್ಲ. ಸಂಸಾರದಲ್ಲಿದ್ದು ಕುಟುಂಬ ಎಲ್ಲವನ್ನ ಬಿಟ್ಟು ಕಾಡಿಗೆ ಹೋಗೋದಲ್ಲ. ಎಲ್ಲದರ ಜೊತೆಗೆ ಇದ್ದು ಅದರ ಮೇಲಿನ ಅತಿಯಾದ ಮೋಹ, ಅಂದ್ರೆ ಓವರ್ ಅಟ್ಯಾಚ್ಮೆಂಟ್, ಅದು ಬೇಡ. ಅದನ್ನು ಇಟ್ಕೊಳ್ಬೇಡ. ಅಭಿಮಾನವನ್ನ ತ್ಯಾಗ ಮಾಡು. ಅಭಿಮಾನವನ್ನ ತ್ಯಾಗ ಮಾಡು. ಅತಿಯಾದ ಓವರ್ ಅಟ್ಯಾಚ್ಮೆಂಟ್ ಬೇಡ. ಎಲ್ಲವೂ ಇರಲಿ, ಆದರೆ ಅದನ್ನೇ ಹಚ್ಕೊಂಡು ಅದರಲ್ಲೇ ಮುಳುಗಬೇಡ. ಅದರೊಂದಿಗೆ ಬದುಕು. ಅದೇ ಅಪರಿಗ್ರಹ. ಅಪರಿಗ್ರಹ ಅಂದ್ರೆ ಎಲ್ಲಾ ಮನೆ ಮಂದಿ ಮಠ ಎಲ್ಲ ಬಿಟ್ಟು ಹೋಗೋದಲ್ಲ, ಎಲ್ಲದರೊಳಗೆ ಇರಬೇಕು. ಹಾಗೆ ಒಂದು ವೇಳೆ ಹೋದ ಅಂತಂದ್ರೆ ಅವನು ಅಧರ್ಮ ಮಾಡ್ತಾ ಇದ್ದಾನೆ. ಪಲಾಯನವಾದ ಏನಂತೀವಿ ನಾವು, ಇಲ್ಲಿ ಬದುಕಬೇಕಾದ್ರೆ ಕಳ್ಳ ಓಡ್ ಹೋದ ಅಂತೀವಲ್ಲ, ಹಾಗೆ ಮಾಡಬಾರದು. ಎಲ್ಲದರೊಳಗೂ ಇರು, ಆದ್ರೆ ಯಾವುದನ್ನೂ ಹಚ್ಚಿಕೊಳ್ಳಬೇಡ. ಓವರ್ ಅಟ್ಯಾಚ್ಮೆಂಟ್ ಬೇಡ. ಅದರಲ್ಲೇ ಮುಳುಗಿ ಹೋಗಬೇಡ, ಅಂಟಿಸಿಕೊಳ್ಳಬೇಡ. ಹೇಗೆ ತಾವರೆ ಎಲೆ ಕೆಸರಿನಲ್ಲಿ ಇರ್ತದೆ, ಆದ್ರೆ ಕೆಸರನ್ನ ಹೇಗೆ ಅಂಟಿಸಿಕೊಳ್ಳುವುದಿಲ್ಲವೋ, ಅಂದ್ರೆ ನೀವು ತಾವರೆ ಎಲೆ ನೀರಲ್ಲೇ ಇರ್ತದೆ, ಆದ್ರೆ ತಾವರೆ ಎಲೆ ಮೇಲೆ ನೀರು ಹಾಕಿದ್ರೆ ಆ ನೀರು ನಿಲ್ಲಲ್ಲ, ಅದು ಜಾರಿ ಹೋಗ್ತದೆ. ಹಾಗೆ ಅದರಲ್ಲೇ ಸಂಸಾರದಲ್ಲೇ ಇರಬೇಕು. ಆದ್ರೆ ಸಂಸಾರವನ್ನು ಅತಿಯಾಗಿ ಹಚ್ಚಿಕೊಳ್ಳಬಾರದು ಅಂತಂದ್ರೆ ಓವರ್ ಅಟ್ಯಾಚ್ಮೆಂಟ್. ಹಾಗೆ ನಮ್ಮ ಮನಸ್ಸು ಅನ್ನೋದು ನಮ್ಮ ಹಿಡಿತಕ್ಕೆ ಬಂದಾಗ ಕಾಣುವ ಮುಖ್ಯ ಲಕ್ಷಣ ಇಲ್ಲಿದೆ ಅಂತ ಹೇಳ್ತಾ, ಯಾರು ತೃಪ್ತಿಯನ್ನ ಸಾಧಿಸ್ತಾನೆ, ಏನು ಸಿಕ್ಕಿತೋ ಅದರಲ್ಲಿ ಸಂತೋಷವಾಗಿರ್ತಾನೆ. ಸಿಕ್ಕಿದ್ದು ಅದು ಬಿಟ್ಟು ಸಿಕ್ಕಿದ್ದು ಸಾಕಾಗೋದಿಲ್ಲ ಅಂತ ಅಂತ ಅನ್ನೋದ್ರು, ಅಥವಾ ಇನ್ನೇನೋ ಸಿಗಲಿ ಅಂತ ಹೇಳಿ ಆತನ ಮನಸ್ಸು ಬಯಸೋದಿಲ್ಲ. ಯಾವಾಗ ಏನ್ ಸಿಗ್ತೋ ಅದು ತೃಪ್ತಿಯಿಂದ ಇರ್ತಾನೆ. ಹಾಗೆ ನಮ್ಮ ಜೀವನವೂ ಕೂಡ ಈ ದ್ವಂದ್ವ ಇದ್ದ ಹಾಗೆ. ಹೇಗೆ ನಾವು ಹಗಲು ರಾತ್ರಿಯನ್ನ ಸಮಾನವಾಗಿ ಸ್ವೀಕಾರ ಮಾಡ್ತೀವಿ, ಹಾಗೆ ಲಾಭ ನಷ್ಟವನ್ನ, ಸೋಲು ಗೆಲುವನ್ನ, ಹುಟ್ಟು ಸಾವನ್ನ ಎಲ್ಲವನ್ನು ಸಮಾನವಾಗಿ ಸ್ವೀಕಾರ ಮಾಡಬೇಕು. ಅಯ್ಯೋ ರಾತ್ರಿ ಆಯ್ತು ಅಂತ ಅಳ್ತೀವ, ಅಯ್ಯೋ ಹಗಲಾಯ್ತು ಅಂತ ಅಳ್ತೀವ? ಇಲ್ಲ, ಹಗಲು ರಾತ್ರಿ ಎಲ್ಲವನ್ನೂ ನಾವು ಸಂತೋಷವಾಗಿ ಸ್ವೀಕಾರ ಮಾಡ್ತೀವಲ್ಲ ಅಂತ ಹೇಳ್ತಾ, ಹೀಗೆ ದ್ವಂದ್ವದಲ್ಲಿ ಬದುಕಬಾರದು. ಅದು ಅದು ಬಂದಾಗ ಒಂದು ರೀತಿ, ಇದು ಬಂದಾಗ ಒಂದು ರೀತಿ, ಕಷ್ಟ ಬಂದಾಗ ಒಂದು ರೀತಿ. ಹೀಗೆಲ್ಲ ಅಲ್ಲ, ಹೀಗೆಲ್ಲ ಬದುಕೋದಲ್ಲ ಅಂತ ಹೇಳಿದ. ಫಲದ ಬಗ್ಗೆ ಅತಿಯಾದ ಆಸೆಯನ್ನು ಇಟ್ಕೊಳ್ಬೇಡ. ಅತಿಯಾದ ನಿರೀಕ್ಷೆಯೂ ಬೇಡ. ಕರ್ತವ್ಯ ನಿಷ್ಠೆ ಇರಲಿ. ದೇಹಾಭಿಮಾನ, ಪರಿವಾರದ ಅಭಿಮಾನವನ್ನ ತೊರೆದು ನಿರ್ಲಿಪ್ತನಾಗಿ ಬದುಕು. ಮನಸ್ಸನ್ನ ಜ್ಞಾನಾನಂದ ಸ್ವರೂಪನಾದಂತಹ ಭಗವಂತನಲ್ಲಿ ನಿಲ್ಲಿಸು. ಹೀಗೆ ಬದುಕಿದಾಗ ನಾವು ಮಾಡುವ ಕರ್ಮ ಎಲ್ಲವೂ ಕೂಡ ಒಂದು ಯಜ್ಞವಾಗ್ತದೆ. ಯಜ್ಞ 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 ನಾಮಕನಾದಂತಹ ಭಗವಂತನನ್ನ ಆ ಆ ಏನಂತೀವಿ, ಭಗವಂತನನ್ನ ತಿಳಿಯುವ ಜ್ಞಾನ ಬರ್ತದೆ. ಆ ಜ್ಞಾನದ ಬೆಂಕಿಯಲ್ಲಿ ಕರ್ಮದ ಕೊಳೆ ಸುಟ್ಟು ಹೋಗ್ತದೆ ಅಂತ ಹೇಳ್ತಾ, ಅಂದ್ರೆ ಜ್ಞಾನದಿಂದ ಈ ಒಂದು ಜ್ಞಾನ ಏನಿದೆ ಅವನಲ್ಲಿ ಮುಂದೆ ಹೇಳ್ತಾನೆ ಕೃಷ್ಣ. ಈ ಜ್ಞಾನ ಅನ್ನೋದು ಎಷ್ಟು ಬಲಿಷ್ಠವಾಗಿದೆ ಅಂತಂದ್ರೆ, ಅಲ್ಲ ಜ್ಞಾನ ಕಳೀತದ ಅಂತ ಹೇಳಿದ್ರೆ, ಜ್ಞಾನ ಹೇಗೆ ಕಳೀತದೆ ಅಂತಂದ್ರೆ, ಜ್ಞಾನ ಅನ್ನೋದು ಒಂದು ದೋಣಿ ಇದ್ದ ಹಾಗೆ. ಪಾಪ ಅನ್ನೋದು ಒಂದು ದೊಡ್ಡ ಸಮುದ್ರ. ಪಾಪ ಅನ್ನೋದು ಒಂದು ದೊಡ್ಡ ಸಮುದ್ರ. ಅವನು ಎಂತ ಪಾಪನಾದ್ರೂ ಮಾಡಿರ್ಲಿ, ಅದು ರಾಶಿ ರಾಶಿ ಇದೆ ಪಾಪ, ಸಮುದ್ರದ ಹಾಗೆ ಇದೆ. ಆದರೆ ಈ ಭಗವಂತನ ಜ್ಞಾನ ಅನ್ನೋದು ಒಂದು ದೋಣಿ ಇದ್ದ ಹಾಗೆ. ಅವನನ್ನು ಸುರಕ್ಷಿತವಾಗಿ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗಿ ಮುಟ್ಟಿಸ್ತದೆ. ಅವನ ಪಾಪಗಳೆಲ್ಲ ಒಂದು ಸ್ವಲ್ಪವೂ ಲವಲೇಶವೂ ಅವನಿಗೆ ಅಂಟುವುದಿಲ್ಲ. ಆ ಜ್ಞಾನದ ಅಗ್ನಿಯಲ್ಲಿ ಆ ಪಾಪಗಳೆಲ್ಲ ಸುಟ್ಟು ಹೋಗ್ತವೆ. ಹಾಗಾಗಿ ಜ್ಞಾನಕ್ಕಾಗಿ ಬದುಕು ಅಂತ ಹೇಳ್ತಾ, ಮುಂದೆ ಆ ಕೃಷ್ಣ ತಾನು ಈ ಏನಂತೀವಿ ಆ ಯಜ್ಞದ ಬಗ್ಗೆ ಹೇಳ್ತಾನೆ. ಮುಂದೆ ಯಜ್ಞ ಅನ್ನೋದು ಹೇಗಿರ್ತದೆ, ಯಾವೆಲ್ಲ ಯಜ್ಞಗಳಿದ್ದಾವೆ. ಯಜ್ಞಗಳು ಅಂತಂದ್ರೆ ಅದೇ ಕರ್ಮ. ಯಾವುದೆಲ್ಲ ಯಜ್ಞ ಅಂತ ಅನಿಸಿಕೊಳ್ಳುತ್ತದೆ ಅನ್ನೋದನ್ನ ಮುಂದೆಲ್ಲ ಹೇಳ್ತಾನೆ. ಅದನ್ನು ನಾವು ನಾಳೆಯ
ತರಗತಿಯಲ್ಲಿ ನೋಡೋಣ ಅಂತ ಹೇಳಿದ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೇ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ನಿನ್ನೊಳಗೆ ನಿಂತು ಹರಿವಾಯಿ ಗುರುಗಳು ಏನು ವಿವರಿಸಿದರೋ ಅಷ್ಟು ಹೇಳುವ ಸಣ್ಣ ಪ್ರಯತ್ನ ಮಾಡಿದ್ದೇನೆ. ಇದರಲ್ಲಿ ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ. ಎಲ್ಲಾ ಸುಜ್ಞಾನವೂ ಕೂಡ ಅದು ಭಗವಂತನದ್ದು ಅಂತ ಹೇಳ್ತಾ, ಇಲ್ಲಿಯವರೆಗೆ ಅತ್ಯಂತ ಶ್ರದ್ಧೆಯಿಂದ ಕೇಳಿದಂತಹ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹರೇ ಕೃಷ್ಣ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್. ಆಮೇಲೆ ಯಾರಿಗಾದ್ರೂ ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಆಮೇಲೆ ಇವತ್ತು ಕೆಲವರು ಹೊಸಬರು ಜಾಯ್ನ್ ಆಗಿರ್ಬೋದು, ಆಯ್ತಾ. ಕೆಲವರಲ್ಲಿ ಏನಾದರೂ ಈಗ ಓಪನ್ ಐ ಮೆಡಿಟೇಷನ್ ಇರ್ತದೆ, 10 ಒಂದು 20 ನಿಮಿಷಗಳ ಕಾಲ. ಓಪನ್ ಐ ಮೆಡಿಟೇಷನ್ ಅಂದ್ರೆ ಕಣ್ಣನ್ನ ಮಿಟಕಿಸಬಾರದು, ಆಯ್ತಾ. ಕಣ್ಣನ್ನ ಓಪನ್ ಮಾಡಿಕೊಂಡಿದ್ದೆ ಆ ಒಂದು ದೀಪವನ್ನೇ ನೋಡ್ತಾ, ಆಯ್ತಾ. ಆ ದೀಪವನ್ನೇ ನೋಡ್ತಾ ಕತ್ತಲೆ ಮಾಡಿ ಲೈಟ್ ಎಲ್ಲ ಆಫ್ ಮಾಡಿ ದೀಪವನ್ನೇ ನೋಡ್ತಾ ಓಪನ್ ಐ ಮೆಡಿಟೇಷನ್ ಮಾಡ್ಬೇಕು, ಆಯ್ತಾ. ಜೊತೆಗೆ ಕಣ್ಣು ಮಿಟುಕಿಸಬಾರದು. ನೋಡುವಾಗ ಸ್ವಲ್ಪ ಕಣ್ಣಲ್ಲಿ ನೀರು ಬರ್ಬೋದು, ಅಥವಾ ಹಣೆ ಭಾಗ ಸ್ವಲ್ಪ ನೋವಾದಾಗೆ ಆಗ್ಬೋದು. ಅದು ಆರಂಭಿಕ ಹಂತದಲ್ಲಿ ಹೆಂಗಾಗ್ತದೆ. ಆಮೇಲೆ ದೀಪವನ್ನು ಕೆಳಗಿಟ್ಕೊಳ್ಳೋದು, ಮೇಲಿಟ್ಕೊಳ್ಳೋದು, ತುಂಬಾ ಹತ್ತಿರ ಇಟ್ಕೊಳ್ಳೋದು ಹಾಗೆಲ್ಲ ಮಾಡಬಾರ್ದು. ಒಂದು ಕೈ ಎಷ್ಟು ದೂರ ಇರಬೇಕು, ಅದಕ್ಕಿಂತಲೂ ದೂರನೂ ಇರಬಾರ್ದು, ಆಯ್ತಾ. ಇದು ಓಪನ್ ಐ ಮೆಡಿಟೇಷನ್. ಇನ್ನೊಂದೇನು ಅಂತಂದ್ರೆ, ಎಲ್ಲರೂ ಚೇರ್ ಮೇಲೆ ಕುತ್ಕೊಳ್ಬೇಕು, ಪ್ಲಾಸ್ಟಿಕ್ ಚೇರ್ ಮೇಲೆ ಕುತ್ಕೊಳ್ಬೇಕು. ನೀವು ಸೋಫಾ, ದಿವಾನ್, ಅದು ಇದು, ಮಂಚ, ತಡಿ, ಬೆಡ್ಡು, ಯಾವುದು ಬೇಡ. ಎಲ್ಲಿ ಕೂರ್ಬೇಕು ಅಂದ್ರೆ, ನೀವು ಇಷ್ಟು ದಿವಸ ಹೇಗಾದ್ರೂ ಕೂತಿರಿ, ಚೇರ್ ಮೇಲೆ ಕೂರ್ಬೇಕು. ಯಾಕೆ ಚೇರ್ ಮೇಲೆ ಕೂರ್ಬೇಕು ಅಂದ್ರೆ, ರಾತ್ರಿ ನಿದ್ದೆ ಬಂದ್ರೆ ಏನ್ ಮಾಡ್ತಾರೆ, ರಾತ್ರಿ ನಿದ್ದೆ ಬಂದ್ರೆ ಎದ್ದು ಹೋಗಿ ಅಲ್ಲೇ ಹೊರಗೆ ಮಲಗಿ ಬಿಡ್ತಾರೆ. ಆದ್ರೆ ಚೇರ್ ಆದ್ರೆ ಹಾಗಲ್ಲ. ಚೇರಿನಲ್ಲಿ ಧ್ಯಾನ ಸ್ಥಿತಿಯಲ್ಲಿ ನಿದ್ರೆಗೆ ಜಾರಬೇಕು. ನಿದ್ದೆ ಬಂದ್ರೆ ಏನ್ ಮಾಡ್ಬೇಕು, ಧ್ಯಾನ ಸ್ಥಿತಿಯಲ್ಲಿ ನಿದ್ರೆಗೆ ಜಾರಬೇಕು. ಅದು ಯೋಗ ನಿದ್ರೆ. ಆ ಯೋಗ ನಿದ್ರೆಯನ್ನ ಮಾಡುವುದನ್ನು ನಾವು ಮೊದಲು ಪ್ರಾಕ್ಟೀಸ್ ಮಾಡಬೇಕು. ರಾತ್ರಿ ಎಲ್ಲ ಕೂತು ಎದ್ದು ಹೋಗಿ ಮಲಗೋದಲ್ಲ. ಎದ್ದು ಹೋಗಿ ಮಲಗಿದ್ರೆ ಸಾಕು, ಇಷ್ಟು ದಿವಸ ಮಲಗಿದ್ದೀವಿ, ಮಲಗಿ ಏನೂ ಸಾಧಿಸ್ಲಿಲ್ಲ, ಅಟ್ಲೀಸ್ಟ್ ಇನ್ನು ಮುಂದೆ ನಿದ್ದೆ ಬಿಟ್ಟು ಧ್ಯಾನ ಮಾಡಿ ಆದ್ರೂ ಏನಾದ್ರು ಸಾಧಿಸೋಣ, ಆಯ್ತಾ. ಸೊ ಹಾಗಾಗಿ ಏನ್ ಮಾಡ್ಬೇಕು, ಇದು ಟ್ರಿಕ್ಸ್, ಇವೆಲ್ಲ ಟ್ರಿಕ್ಸ್ ಎಲ್ಲರೂ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅಂದ್ರೆ ಯಾರು ಹೊಸಬ್ರು ಇದ್ದೀರಿ, ಏನ್ ಮಾಡ್ಬೇಕು, ಚೇರ್ ಮೇಲೆ ಕುತ್ಕೊಳ್ಬೇಕು, ಕುತ್ಕೊಂಡು ಧ್ಯಾನ ಮಾಡ್ತಾ ಇರ್ಬೇಕು. ನಿದ್ದೆ ಬಂದ್ರೆ ಎದ್ದು ಹೋಗಿ ಬೆಡ್ ಮೇಲೆ ಮಲಗಬಾರ್ದು. ಏನ್ ಮಾಡ್ಬೇಕು, ಆ ಧ್ಯಾನ ಸ್ಥಿತಿಯಲ್ಲೇ ನಿದ್ರೆಗೆ ಜಾರಬೇಕು, ಕೂತಲ್ಲೇ. ಅದೇ ಯೋಗ ನಿದ್ರೆ. ಆಮೇಲೆ ಹೇಗೇಗೋ ಹೊರ್ಕೊಂಡು ಫುಲ್ ಹಿಂಗೆ ಕ್ರಾಸ್ ಆಗಿ ಫುಲ್ಲು ಜಾರಿ ಹಾಗೆಲ್ಲ ಅಲ್ಲ, ಆಯ್ತಾ. ಕರೆಕ್ಟ್ ಆಗಿ ನೀವು ಹೀಗೆ ಕೂತಲ್ಲೇ ಹೀಗೆ ಕೂರ್ಬೇಕು, ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ ಹಿಂಗೆ ಆರಾಮ್ಸೆ. ಮತ್ತೇನಾದ್ರೂ ಬಿದ್ರೆ ಏನ್ 3 ಮಹಡಿಯಿಂದ ಕೆಳಗೆ ಬೀಳಲ್ಲ, ಒಂದು ಚೇರಿಂದ ಕೆಳಗೆ ಬೀಳುವುದು ಅಷ್ಟೇ ಅಲ್ವಾ. ಕೈ ಕಾಲು ಮುರಿದು ಹೋಗೋದು ಈ ತರದ್ದು ಏನೂ ಆಗಲ್ಲ, ಆಯ್ತಾ. ಎಚ್ಚರ ಆಗ್ತದೆ ಬಿದ್ದ ತಕ್ಷಣ, ಏನೋ ಆಯ್ತು ಏನೋ ಆಯ್ತು ಅನ್ನೋದು ಗೊತ್ತಾಗ್ತದೆ, ಅದು ಏನಾಯ್ತು ಅನ್ನೋದು ಗೊತ್ತಾಗಲ್ಲ, ಆಯ್ತಾ. ಮತ್ತೆ ಪುನಃ ಎದ್ದು ಕುತ್ಕೊಂತೀವಿ ಅಷ್ಟೇ, ಆಯ್ತಾ. ಬಹುಶಃ ಇಲ್ಲಿವರೆಗೂ ಯಾರು ಬಿದ್ದಿಲ್ಲ, ಬಿದ್ರೆ ಒಂದು ಒಳ್ಳೆ ಸ್ವೀಟ್ ಮೆಮೊರಿ ಆಗಿರ್ತದೆ ಅಷ್ಟೇ, ಆಯ್ತಾ. ಹಂಗಾಗಿ ಕುತ್ಕೊಳ್ಳಿ ಎಲ್ಲರೂ. ಆಮೇಲೆ ಇನ್ನೊಂದೇನು ಅಂದ್ರೆ, ಈಗ ನಾವು ಧ್ಯಾನಕ್ಕೆ ಕೂತ್ರೆ ಬೆಳಗಿನ ಜಾವದವರೆಗೂ ಹಾಗೇ ಇರ್ಬೇಕಾ, ಹಾಗಿಲ್ಲ, ರೂಲ್ಸ್ ಇಲ್ಲ. ನೀವು ಮಧ್ಯೆ ಎದ್ದು ನೀರು ಕುಡಿತಾ ಇರ್ಬೇಕು. ಆ ಎದ್ದು ಹೋಗಿ ವಾಶ್ರೂಮ್ ಹೋಗ್ಬೇಕಂತ ಅನ್ಸಿದ್ರೆ ವಾಶ್ರೂಮ್ ಹೋಗಿ ಬರ್ಬೋದು. ಏನಾದ್ರೂ ರಿಲ್ಯಾಕ್ಸ್ ಕುತ್ಕೊಳಕ್ ಆಗ್ತಾ ಇಲ್ಲ, ತುಂಬಾ ಇರಿಟೇಷನ್ ಆಗ್ತಾ ಇದೆ ಅಂತ ಅನ್ಸಿದ್ರೆ ಎದ್ದು 1 ಸೆಕೆಂಡ್ ಹಾಗೆ ಓಡಾಡಿ ಮತ್ತೆ ಬಂದು ಕುತ್ಕೊಳ್ಳೋದು. ಎರಡನೇದಾಗಿ ಕಾಯಾನುಪಾಸನ ಆಗ್ತಾ ಇರ್ತದೆ. ನೀವು ಈ ಎನರ್ಜಿಗೆ ಕನೆಕ್ಟ್ ಆದ ಕ್ಷಣದಿಂದಲೇ ಕಾಯಾನುಪಾಸನ ಆಗ್ತದೆ, ಅಂದ್ರೆ ನಾಡಿ ಮಂಡಲ ಶುದ್ಧೀಕರಣ ಆಗ್ತದೆ. ಆ ನಾಡಿ ಮಂಡಲ ಶುದ್ಧೀಕರಣ ಆಗುವಾಗ ತುಂಬಾ ಇರಿಟೇಷನ್ ಆಗ್ತದೆ. ಕೈ ಕಾಲು ಎಳೆಯೋದು, ಸೆಳೆತ, ಕುತ್ಕೊಳ್ಳೋಕ್ಕಾಗಲ್ಲ, ಬೆನ್ನು ಬೆನ್ನು ಹೊಡೆತ, ಸೆಳೆತ, ಏನೇನೆಲ್ಲ ಆಗ್ಬಾರ್ದು ಎಲ್ಲ ಆಗ್ತಾ ಇರ್ತದೆ ವಿಚಿತ್ರವಾಗಿ. ಅಥವಾ ಆಗದೇನೂ ಇರ್ಬೋದು, ಆಗ್ಲೇಬೇಕು ಅಂತಲ್ಲ, ಅದು ಅವರವರ ಸ್ಥಿತಿ ಅನುಗುಣವಾಗಿ. ಆದ್ರೆ ಹಾಗಾಗುವಾಗ ನಾವು ಅದನ್ನ ಫೈಟ್ ಮಾಡ್ಬೇಕು. ಹಂಗಾಗುತ್ತೆ ಅಂತ ಹೇಳಿ ಎದ್ದು ಹೋಗೋದು, ಪಲಾಯನ ಮಾಡಬಾರ್ದು. ಅದು ಕರ್ಮ ಕ್ಲೀನಿಂಗ್, ಅದಾಗ್ಲೇಬೇಕು. ಅದು ಮೊದಲ ಹಂತದಲ್ಲಿ ಅದಾಗ್ತದೆ. ಅದನ್ನು ಕಾಯಾನುಪಾಸನ ಅಂತ ಕರಿತೀವಿ, ಆಯ್ತಾ. ಆ ಕರ್ಮ ಅನ್ನೋದು ಕ್ಲೀನ್ ಆಗ್ಬೇಕು. ಹಾಗಾಗಿ ಅದಕ್ಕೆ ನಾವು ಅಲೋ ಮಾಡಬೇಕು. ಆಮೇಲೆ ನಾವು ಯಾವಾಗ ರಾತ್ರಿ ಧ್ಯಾನ ಸ್ಟಾರ್ಟ್ ಮಾಡಿದೀವಿ, ಇನ್ನು ಮುಂದೆ ಈ ಕ್ಲೀನಿಂಗ್ ಅನ್ನೋದು ಬರೀ ರಾತ್ರಿ ಧ್ಯಾನ ಮಾಡುವಾಗ ಮಾತ್ರ ನಡೀತದೆ ಅಂತ ತಿಳ್ಕೊಳ್ಬೇಡಿ. ಹಗಲು ಸಮಯದಲ್ಲೂ ಕೂಡ ನಿರಂತರವಾಗಿ ನಡೀತಾ ಇರ್ತದೆ, ನಿರಂತರವಾಗಿ ಎಲ್ಲಾಗೂ ನಡೀತಾ ಇರ್ತದೆ.
ಅದು ಯಾವ ರೂಪದಲ್ಲೂ ಬೇಕಾದ್ರೂ ಆಗ್ಬೋದು. ಯಾರಾದ್ರೂ ಇದ್ದಕ್ಕಿದ್ದ ಹಾಗೆ ನಿಮ್ಮನ್ನು ಬೈಬೋದು, ನಿಮ್ಮ ಮೇಲೆ ಜಗಳ ಮಾಡ್ಬೋದು, ಆಯ್ತಾ. ಅಥವಾ ನಿಮ್ಮ ಮೇಲೆ ಅಪವಾದ ಹೊರಿಸ್ಬೋದು, ಅಥವಾ ನಿಮಗೆ ವಾಂತಿ ಬಂದಂಗೆ ಆಗ್ಬೋದು. ಡಿಸೆಂಟ್ರಿ ಸ್ಟಾರ್ಟ್ ಆಗ್ತದೆ ಕೆಲವರಿಗೆ, ಇದ್ದಕ್ಕಿದ್ದಾಗ ಡಿಸೆಂಟ್ರಿ. ಹೊಟ್ಟೆಯಲ್ಲಿ ಇರೋದೆಲ್ಲ ಹ್ಯಾಂಗೆ ಕಿತ್ಕೊಂಡು ಹೋಗ್ಬೇಕು ಆ ಥರ, ಆಯ್ತಾ. ಕರ್ಮ ಆ ಥರ ಎಲ್ಲ ಕೆಲವರಿಗೆ, ಎಲ್ಲರಿಗೂ ಅಲ್ಲ, ಕೆಲವರಿಗೆ ಆ ಥರ ಕ್ಲೀನ್ ಆಗೋ ಸಾಕು. ಆಮೇಲೆ ಎನರ್ಜಿ ಎನರ್ಜಿ ಚೆನ್ನಾಗಿ ಬಂದಿರ್ತದೆ, ಮೈಯೆಲ್ಲ ಬಿಸಿ ಇರ್ತದೆ. ಕೆಲವರು ಏನು ಅನ್ಕೊಂತಾರೆ ಜ್ವರ ಬಂದಿದಾವೇನೋ ಅಂತ, ಅದು ಜ್ವರ ಅಲ್ಲ, ಎನರ್ಜಿ ಬಂದಿರ್ತದೆ, ಆಯ್ತಾ. ನಮ್ಮೊಳಗೆ ಎನರ್ಜಿ ಸ್ಟೋರ್ ಆಗಿರ್ತದಲ್ಲ, ಎನರ್ಜಿ ಅಂದ್ರೇನೆ ಅದು ಹೀಟ್. ಎನರ್ಜಿ ಬಂದಿರ್ತದೆ. ಅಥವಾ ಏನಾಗ್ತದೆ ಕೆಲವೊಮ್ಮೆ ಅಂತಂದ್ರೆ, ಹೈಯರ್ ಫ್ರೀಕ್ವೆನ್ಸಿ ಮಾಸ್ಟರ್ಸ್ ನಮಗೆ ಕನೆಕ್ಟ್ ಆದಾಗ ನಮ್ಮಲ್ಲೂ ಕೂಡ ಆ ಎನರ್ಜಿ ತಡ್ಕೊಳಕ್ಕಾಗದೆ ಏನಾಗ್ತೀವಿ, ಸ್ವಲ್ಪ ಬಿಸಿ ಆದಂಗೆ ಆಗಿರ್ತದೆ ದೇಹ ಅಷ್ಟೇ. ಅದಕ್ಕಿಂತ ಹೆದರುವಂಥದ್ದು ಏನಿರಲ್ಲ. ಇದು ಒಂದು. ಎರಡನೇದು ಇನ್ನೊಂದೇನಂದ್ರೆ, ಮಧ್ಯ ಮಧ್ಯ ಎದ್ದು ಹಂಗಂತ ಪದೇ ಪದೇ ಹೇಳೋದಲ್ಲ. ಒಂದು ಧ್ಯಾನ ನಡೀತಾ ಇರುವಾಗ ಅದು ಸಂಪೂರ್ಣ ಮುಗಿಯುವವರೆಗೂ ಎದ್ದೇಳ್ಬಾರ್ದು. ಉದಾಹರಣೆಗೆ ಕರ್ಮ ಪ್ರಕ್ಷಾಳನೆ ನಡೀತಾ ಇದೆ, ಕರ್ಮ ಪ್ರಕ್ಷಾಳನೆ ಸ್ಟಾರ್ಟ್ ಆಗಿ ಎಂಡ್ ಆಗುವವರೆಗೂ ಮಧ್ಯ ಒಂದ್ 20 ಸಾರಿ ಎದ್ದೇಳೋದಲ್ಲ, ಅದು ಮುಗಿಯೋವರೆಗೂ ಹೇಳಬಾರ್ದು, ಆಯ್ತಾ. ಅದು ಮುಗಿದ್ಮೇಲೆ ಬೇಕಾದ್ರೆ ಒಂದ್ಸಾರಿ ರಿಲ್ಯಾಕ್ಸ್ ಆಗಿ ಒಂದ್ 2-3-4 ನಿಮಿಷ ಟೈಮ್ ಇರ್ತದೆ, ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರ್ತೀವಿ, ಅವಾಗ ಮತ್ತೆ ಎದ್ದು ರಿಲ್ಯಾಕ್ಸ್ ಮಾಡಿ ಮತ್ತೆ ಕೂತ್ಕೊಳ್ಳೋದು. ಏನೋ ಚಕ್ರ ಮೆಡಿಟೇಷನ್ ನಡೀತಾ ಇರ್ತದೆ, ಮಧ್ಯೆ ಒಂದ್ 4-5 ಸಾರಿ ಎದ್ದು ಹೋಗೋದಲ್ಲ, ಎದ್ದು ಹೇಳ್ಬೋದಂತೆ ಅಂತ ಹೇಳಿ. ಆ ಒಂದು ಮೆಡಿಟೇಷನ್ ಪ್ರೋಸೆಸ್, ಗೈಡೆಡ್ ಮೆಡಿಟೇಷನ್ ಪೂರ್ತಿ ಮುಗಿಯೋವರೆಗೆ ಆ ಏನ್ ಮಾಡಿ, ಎದ್ದು ಓಡಾಡಿ. ಆಮೇಲೆ ಆದಷ್ಟು ಕತ್ಲೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ, ಲೈಟ್ ಹಾಕೋಬೇಡಿ, ಜಾಸ್ತಿ ಹೆಡ್ಫೋನ್ ಎಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಆ ಬಹಳ ಹೊತ್ತು ಹಾಕೊಂಡ್ರೆ ಅದು ನೋವು ಆಗ್ಬೋದು, ಆಯ್ತಾ. ಇದು ಒಂದು. ಆ ಎರಡನೇ ಮತ್ತೆ ಏನ್ ಬರ್ತದೆ, ಆಮೇಲೆ ಟೀ ಕುಡಿಯೋದು. ಟೀ ಕುಡಿಯೋದು, ಕಾಫಿ ಕುಡಿಯೋದು, ಹಾಗೆಲ್ಲ ಮಾಡಿ ಬಲವಂತವಾಗಿ ಆ ಏನು ನಿದ್ರೆಯನ್ನ ತಡೆಯುವ ಪ್ರಯತ್ನ ಮಾಡಬಾರ್ದು. ಓನ್ಲಿ ಏನು ನೀರ್ ಮಾತ್ರ, ರಾತ್ರಿ ಎಲ್ಲ ಬರೀ ನೀರಷ್ಟೇ ಕುಡಿಬೇಕು. 20 ಸಾರಿ ಟೀ ಕುಡಿಯೋದು, ಕಾಫಿ ಕುಡಿಯೋದು ಹಾಗೆಲ್ಲ ಮಾಡಬಾರ್ದು. ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತದೆ. ಇಲ್ಲಿ ನಮ್ಮ ಉದ್ದೇಶ ನಿದ್ರೆಯನ್ನ ಕಂಟ್ರೋಲ್ ಮಾಡುವುದಲ್ಲ, ನಿದ್ರೆಯನ್ನ ತಡೆಯುವುದಲ್ಲ, ನಿದ್ರೆಯನ್ನ ಧ್ಯಾನವನ್ನಾಗಿ ಡೈವರ್ಟ್ ಮಾಡೋದು, ಬದಲಾಯಿಸೋದು. ಆ ಪ್ರಯತ್ನವನ್ನು ಮಾಡಬೇಕೇ ಹೊರತು ನಾವು ನಿದ್ರೆಯನ್ನು ನಿಗ್ರಹ ಮಾಡುವ ಪ್ರಯತ್ನ ಮಾಡಬಾರ್ದು. ಒಂದು ವೇಳೆ ಹಗಲು ಸಮಯದಲ್ಲೂ ಕೂಡ, ಈಗ ರಾತ್ರಿ ಎಲ್ಲ ಧ್ಯಾನ ಮಾಡ್ತೀವಿ, ಹಗಲು ಕೂಡ ಕೆಲವರಿಗೆ ಧ್ಯಾನ ನಿದ್ದೆ ಬಂದಂಗೆ ಆಗ್ಬೋದು. ಅವಾಗಲೂ ಕೂಡ ನೀವು ಒಂದು ಸಮಯ ಸಿಕ್ಕರೆ, ಯಾವಾಗೆಲ್ಲ ಸಮಯ ಸಿಗ್ತದೆ, ಮಧ್ಯಾಹ್ನ ಊಟದ ಸಮಯವೋ ಯಾವಾಗಲೂ ಒಂದು 15-20 ನಿಮಿಷ ಕೂತ್ಕೊಂಡು ಹಾಗೆ ಯೋಗ ನಿದ್ರೆ ಮಾಡಿ. ಸ್ವಲ್ಪ ಏನಿಲ್ಲ, ಕಣ್ಣು ಮುಚ್ಕೊಂಡು ಚೇರ್ ಮೇಲೆ ಕೂತ್ಕೊಂಡ್ರೆ ಸಾಕು, ಕೂರ್ತದಾಗನೆ ಫುಲ್ ಡೀಪ್ ಹೋಗಿ ಮತ್ತೆ ವಾಪಸ್ ಬರ್ತೀವಿ, ಆಯ್ತಾ. ಹಗಲು ಸಮಯದಲ್ಲೂ ಕೂಡ ಸಮಯ ಸಿಕ್ಕರೆ ಯಾರಿಗಾದ್ರೂ 5-5 ನಿಮಿಷ, 10 ನಿಮಿಷ, ಅಥವಾ ಎಷ್ಟು ಸಮಯ ಸಿಗ್ತದೋ ಅಷ್ಟು, ಗಂಟೆಗಟ್ಟಲೆ ಮಾಡ್ಬೇಕಂತೇನಿಲ್ಲ, ಬರೀ 5 ನಿಮಿಷ ಮಾಡಿ, 10 ನಿಮಿಷ ಮಾಡಿ, ಮಾಡ್ತಾ ಇರಿ. ಶ್ವಾಸದ ಮೇಲೆ ಗಮನ ಅಷ್ಟೇ. ಎಲ್ಲರಿಗೂ ಸಾಧ್ಯ ಇದೆ, ಯಾರೂ ಎಕ್ಸಿಟ್ ಆಗಬಾರ್ದು. ಮೊದಲು ನಾವು ಎಲ್ಲರಿಗೂ ಆ ಕೆಪಾಸಿಟಿ ಇರ್ತದೆ. ನಾವು ಮಲಗಿ ನಿದ್ದೆ ಮಾಡೋ ಕೆಪಾಸಿಟಿ ಇದೆ ಅಂದ ಮೇಲೆ ಕುಳಿತು ಧ್ಯಾನ ಮಾಡುವ ಕೆಪಾಸಿಟಿನೂ ಎಲ್ಲರಿಗೂ ಇರ್ತದೆ, ಆಯ್ತಾ. ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ, ನಾವು ಮಾನಸಿಕವಾಗಿ ಸಿದ್ಧರಾಗಬೇಕು. ಅಂದ್ರೆ ನಾನು ಮಾಡ್ತೇನೆ, ನೋಡೇ ಬಿಡೋಣ ಅದೇನಾಗ್ತದೋ ಆಗಲಿ. ಇಷ್ಟು ಜನ ಮಾಡ್ತಾರೆ, ಇಷ್ಟು ಜನರಿಗೆ ಸಾಧ್ಯ ಆಗಿದೆ ಅಂದಾಗ ನನಗೆ ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿ ಎಲ್ಲರೂ ಮೊದಲು ತುಂಬಾ ದಿನದಿಂದ, ತಿಂಗಳುಗಳಿಂದ ಮಾಡಿ ಬಂದವರು ಮಾತ್ರ ಮಾಡ್ತಾರೆ ಅಂತ ತಿಳ್ಕೊಳ್ಬಾರ್ದು. ಮೊದಲ ಬಾರಿಗೆ ಬಂದವರು ಕೂಡ ಮಾಡಿದ್ದಾರೆ, ಅಂದ್ರೆ ಧ್ಯಾನವೇ ಗೊತ್ತಿಲ್ಲ, ಧ್ಯಾನದ ಪರಿಚಯವೇ ಇಲ್ಲ ಅಂದವರು ಕೂಡ ಮೊದಲ ದಿನದಿಂದಲೇ ಮಂಡಲ ಒಂದು 41 ದಿನ ಮಂಡಲ ಮುಗಿಯುವವರು ಕೂಡ ಮಾಡಿದ ಉದಾಹರಣೆಗಳಿದ್ದಾವೆ, ಆಯ್ತಾ. ಅಂದ್ರೆ ಎಲ್ಲರಿಗೂ ಅದು ಕೂಡ ಸಾಧ್ಯ ಇದೆ, ಅಸಾಧ್ಯ ಅಂತ ಏನಿಲ್ಲ. ಆ ಹಾಗಾಗಿ ಆ ಎಲ್ಲರೂ ಮಾಡಿ. ಕರ್ಮ ಕರ್ಮವನ್ನ ಯಾವ ದೇವತೆಯೂ ಕರ್ಮ ಕಳೆಯಲ್ಲ, ನಮ್ಮ ಕರ್ಮವನ್ನು ನಾವೇ ಕಳ್ಕೊಳ್ಬೇಕು. ಅದಕ್ಕೆ ಒಂದು ಅನುಭವಿಸ್ಬೇಕು, ಇಲ್ಲ ಕಳ್ಕೊಳ್ಬೇಕು, ಎರಡೇ ಆಪ್ಷನ್. ಆ ಕರ್ಮದ ಫಲವನ್ನ ನಾವೇ ಉಣ್ಣುವವರು, ಅದು ದುಃಖದಿಂದಲೋ, ಅಜ್ಞಾನದಿಂದಲೋ, ಸೋಲಿನಿಂದಲೋ, ನಷ್ಟದಿಂದಲೋ, ಯಾವುದೋ ರೂಪದಲ್ಲಿ. ಆದರೆ ಕರ್ಮವನ್ನ ಧ್ಯಾನಾಗ್ನಿ ದಗ್ಧ ಕರ್ಮಾಣ, ಧ್ಯಾನದ ಅಗ್ನಿ, ಜ್ಞಾನದ ಅಗ್ನಿ ಏನ್ ಮಾಡ್ತದೆ, ಈ ಕರ್ಮವನ್ನೆಲ್ಲ ಸುಟ್ಟು ಹಾಕ್ತದೆ. ಅದೇ ಕಾಯಾನುಪಾಸನ. ಹಾಗಾಗಿ ನಮ್ಮ ಕರ್ಮ ಕಳ್ಕೊಳ್ಳಿಕ್ಕಿರುವ ಒಂದು ಒಳ್ಳೆಯ ವೇದಿಕೆ ಯಾವುದು ಅಂತಂದ್ರೆ ಅದು ಧ್ಯಾನ ಮಾರ್ಗ. ಅದರಲ್ಲೂ ಇಷ್ಟು ಹೊತ್ತು ರಾತ್ರಿ ಎಲ್ಲ ಒಂದು ಗ್ರೂಪ್ ಎನರ್ಜಿಗೆ ಕನೆಕ್ಟ್ ಆಗಿ ಇಷ್ಟೊಂದು ಸಮಯ ನಾವು ಧ್ಯಾನ ಮಾಡಿದಾಗ ಖಂಡಿತ ಎಲ್ಲರ ಕರ್ಮವು ಕೂಡ ಕಳೀತದೆ, ಆಯ್ತಾ. ಹಾಗಾಗಿ ಆ ಯಾರು ಕೂಡ ಎದ್ದೋಗ್ಬಾರ್ದು, ಯಾರು ಎಕ್ಸಿಟ್ ಆಗ್ಬಾರ್ದು, ಆಯ್ತಾ. ನೀವು ಈ ಹೊಸಬರಾದ್ರೂ ಆಗಿರ್ಲಿ, ಹಳಬರಾದ್ರೂ ಆಗಿರ್ಲಿ, ಧ್ಯಾನಕ್ಕೆ
ಏನಾದರೂ ಆಗಿರ್ಲಿ, ಎಲ್ಲರೂ ಸೇರಿ ಧ್ಯಾನ ಮಾಡೋಣ. ಆಯ್ತಾ? ಮತ್ತೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಆಯ್ತಾ? ಮತ್ತೇನಿರ್ತದೆ, ಆಮೇಲೆ ಸಂಜೆ ಸಮಯದಲ್ಲಿ ಆದಷ್ಟು ಸ್ವಲ್ಪ ಊಟ ಮಾಡಿ. ಬೆಳಿಗ್ಗೆ ಮತ್ತೆ ರಾತ್ರಿ ಚೆನ್ನಾಗಿ, ಸಾರಿ, ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿ. ಆಯ್ತಾ? ಊಟ ಚೆನ್ನಾಗಿ ಮಾಡಿ. ಆಮೇಲೆ ಏನಂತೀವಿ, ಊಹಾಪೋಹಗಳು ಬೇಡ. ಎಸ್ ಮೇಡಮ್, ಮಾತಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಅನ್ಮ್ಯೂಟ್ ಮಾಡಿ. ಇದು ನೋಡುವಾಗ, ದೀಪ ನೋಡುವಾಗ ಕಣ್ಣು ಮಿಟುಕಿಸಿದ್ರೆ ನೋ ಪ್ರಾಬ್ಲಮ್ ಅಲ್ವಾ? ಅದು ಹಾಗೆ ಇರಕ್ಕಂತೂ ಆಗಲ್ಲ. ಅದು ನೀವು ಆರಂಭಿಕ ಹಂತದಲ್ಲಿ ಸಾಧ್ಯವೇ ಇಲ್ಲ ಅಂದ್ರೆ 1 ಸಾರಿ 3 ಸಾರಿ ಓಕೆ. ಆದ್ರೆ ಹಾಗೆ ಪ್ರಯತ್ನ ಮಾಡಬೇಕು. ಮಿಟುಕಿಸದೆ ನೋಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ನೀವು ಸ್ಟಾರ್ಟಿಂಗ್ ಅಲ್ವಾ, ಹೌದು. ಅದನ್ನ ಮಾಡಿದ್ರು ನೋ ಪ್ರಾಬ್ಲಮ್. ಓಕೆ. ಹಾ, ಓಕೆ. ಎಸ್, ಅನ್ಮ್ಯೂಟ್ ಮಾಡಿ ಮೇಡಮ್. ಕಮಲಾ ಮೇಡಮ್ ಮಾತಾಡಿ. ಮೇಡಮ್ ಮಾತಾಡಿ. ಸರ್ ಎಸ್, ನಮಸ್ತೆ. ನಮಸ್ತೆ. ಸರ್ ಇವಾಗ ನೀವು ಧ್ಯಾನ ಮುಗಿಸೋದೆ 6:30 ಮುಗಿಸ್ತೀರಾ? ಹಾ, ನಮಗೆ ನಮ್ ಮನೆ ಕೆಲಸ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ನಾವು ಕೆಲ್ಸಕ್ಕೆ ಹೋಗ್ತೀವಿ 1:30 2 ತಾಸು ಅಷ್ಟೇ ನಮಗೆ ಟೈಮ್ ಸಿಗೋದು. ಓಕೆ. ಇಲ್ಲ, 6 ಗಂಟೆ ಮುಗೀತದಲ್ಲ ಮೇಡಮ್. ಹಾ ಸರ್. 6 ಗಂಟೆ ಮುಗೀತದೆ. ಬಟ್ ಅದು ಕೆಲವೊಮ್ಮೆ ಸ್ವಲ್ಪ ಪ್ರೋಸೆಸ್ ಇರ್ತದಲ್ಲ, ಸ್ವಲ್ಪ ಮುಂದುವರಿತದೆ. ಒಂದು 5 ನಿಮಿಷ, 15, 20 ನಿಮಿಷ. ಅದು ಟೈಮ್ ಇರೋದು 6 ಗಂಟೆವರೆಗೂ ಅಷ್ಟೇ. ಅಂದ್ರೆ 5 to 6 ಎಕ್ಸಸೈಸ್ ಇರುತ್ತೆ. ಅಂದ್ರೆ ಅದು ಕೂಡ ಎಲ್ಲರೂ ಮಾಡಲೇಬೇಕು. ಆಯ್ತಾ? ಹಾ ಎಕ್ಸಸೈಸ್, ಮೆಡಿಟೇಷನ್ ಇರುತ್ತೆ. ಅದು ನಮ್ಮಲ್ಲಿ, ಯಾಕಂದ್ರೆ ರಾತ್ರಿ ಎಲ್ಲ ಧ್ಯಾನ ಮಾಡಿರ್ತೀವಿ, ಸ್ವಲ್ಪ ಫಿಸಿಕಲ್ ಆಗಿ ಆಕ್ಟಿವ್ ಇರಬೇಕಾಗುತ್ತೆ. ಹಂಗಾಗಿ ರಾತ್ರಿ ಅದು ಕೂಡ ಎಲ್ಲರೂ ಮಾಡಲೇಬೇಕು. ಆಯ್ತಾ? ಅದೊಂದು ಮಾಡಬೇಕು. ಒಂದು ವೇಳೆ ನಾವು ವಾಕಿಂಗ್ ಮಾಡೋ ಅಭ್ಯಾಸ ಇದೆ, ನಾವು ರನ್ನಿಂಗ್ ಮಾಡ್ತೀವಿ, ಎಕ್ಸಸೈಸ್ ಮಾಡ್ತೀವಿ, ಹೊರಗಡೆ ಹೋಗಿ ಅದೆಲ್ಲ ಅಭ್ಯಾಸ ಇದೆ ಅಂದ್ರೆ ಅದನ್ನು ಕೂಡ ಮಾಡಬಹುದು. ಅದನ್ನ ಸ್ಕಿಪ್ ಮಾಡಿ ಬೇಕಾದ್ರೆ ಅದನ್ನು ಮಾಡಬಹುದು. ಹಾ, ಹ್ಮ್. ಓಕೆ. ಸರ್ ಸೋಫಾ ಚೇರ್ ಮೇಲೆ ಕೂಡ ಆಗಿಲ್ಲ ಏನ್ ಸರ್? ಸೋಫಾ ಈಗ ಮೇಲೆ? ಹೇಳಿದ್ರು ಸೋಫಾ ಚೇರ್. ಅದೇ ಮೇಡಮ್, ಈಗ ನೀವು ಅಲ್ಲಿ ಚೆನ್ನಾಗಿರ್ತದ ಅದು, ಸ್ವಲ್ಪ ಹಿಂಗೆ ಹೊರಗಿದ್ರಿ ಅಂತಂದ್ರೆ ಅಲ್ಲಿ ಅದು ಮಲಗಿ ಬಿಡ್ತೀರಿ ನೀವು. ಹಾ, ಯಾಕಂದ್ರೆ ಅದು ತುಂಬಾ ಕಂಫರ್ಟೇಬಲ್ ಇರ್ತದಲ್ಲ. ಇಲ್ಲ ಸರ್, ನೀವ್ ಹೇಳಿದ್ದೆಲ್ಲ ಕೇಳಿಸ್ಕೊತಿರ್ತೇವೆ, ಆತರ ಏನ್ ಮಲಗೋದಿಲ್ಲ ಸರ್. ಆಯ್ತು, ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಕುತ್ಕೊಳ್ಳಿ. ಆದ್ರೆ ಹ್ಮ್. ಇವತ್ತು ನಿಮ್ಮದು 2ನೇ ದಿವಸ ಅಲ್ವಾ? 3ನೇ ದಿವಸ. ಥರ್ಡ್ ಡೇ. ಹಾ ಸರ್. 3ನೇ ದಿವಸ ಮೇಡಮ್. ಈಗ ಇನ್ನು ಮುಂದೆ ಚಾಲೆಂಜ್ ಇರ್ತದೆ, 4ನೇ ದಿವಸ, 5ನೇ ದಿವಸ. ಆಮೇಲೆ ಅದೊಂದು 5-6 ದಿವಸ ಆದ್ಮೇಲೆ ಮತ್ತೆ ನಿಮ್ಗೆ ಅಭ್ಯಾಸ ಆಗ್ಬಿಡುತ್ತೆ. ಏನ್ ಹ್ಮ್ ತೊಂದ್ರೆ. ಹ್ಮ್. ಹಾ, ಇಲ್ಲ ನಿದ್ದೆ ಮಾಡಲ್ಲ ಸರ್, ನೀವ್ ಹೇಳಿದ್ದನ್ನೆಲ್ಲ ಕೇಳಿಸ್ಕೊತಿರ್ತೀವಿ ಸರ್, ನೀವ್ ಹೇಳಿದ್ದೆಲ್ಲ ಹೇಳ್ತಿರ್ತೀವಿ, ಆತರ ಏನ್ ಪ್ರಾಬ್ಲಮ್ ಏನಾಗಲ್ಲ ಸರ್, ಕೂಡ್ಬೋದಾ? ಹಾ, ಮಾಡಿ. ಜೊತೆಗೆ ಯೋಗ ನಿದ್ರೆನೂ ಮಾಡ್ಬೇಕು. 1 ಗಂಟೆನಾದ್ರೂ ಹ್ಮ್. ನಿದ್ರೆ ಮಾಡ್ಬೇಕು. ಅಂದ್ರೆ ನಿದ್ದೆ ಬಂದಾಗ ಆ ಹ್ಮ್. ಯೋಗ ನಿದ್ರೆಗೆ ಜಾರ್ಬೇಕು. ಅದು ತಪ್ಪಿಲ್ಲ, ಅದು ಬೇಕು. ಹ್ಮ್. ಯಾಕಂದ್ರೆ ಇನ್ನು ಸ್ಟಾರ್ಟಿಂಗ್ ಅಲ್ಲ, ಹಾಗಾಗಿ. ಹ್ಮ್. ಓಕೆ ಸರ್. ಓಕೆ ಮೇಡಮ್.